ಈ ದಿನ ನಾವು ಆ ಒಂದು ಜಕ್ಕಾಯನ ವಿಷಯವಾಗಿ ಮುಂದುವರಿಯುತ್ತಾ ಸಾಧ್ಯವಾದರೆ ಅದನ್ನು ಮುಗಿಸ್ಲಿಕ್ಕಾಗುವಂತೆ ದೇವರು ಸಹಾಯ ಮಾಡಲಿ. ವಿಶೇಷವಾಗಿ ಆತನ ವಿಚಾರವಾಗಿ ನಾವು ಕೆಲವಾರು ವಿಚಾರಗಳನ್ನು ಔಟ್ಲೈನ್ ಮಾಡ್ಕೊಂಡು ಬಂದ್ವಿ. ಆ ವಿಚಾರ ಆತನ ಜೀವಿತದ ಅಧ್ಯಯನ ಮಾಡ್ತಾ ಇರುವಾಗ ಕೆಲವು ವಿಷಯಗಳನ್ನು ಕಲಿತಾ ಬಂದ್ವಿ. ಆತನ ಒಬ್ಬ ಪಾಪಿಯಾಗಿದ್ದನೆಂಬುದಾಗಿ, ಒಬ್ಬ ಅನ್ವೇಷಕನು, ರಕ್ಷಕನು, ಸಂದೇಹವಾದಿಗಳು ರಕ್ಷಿಸಲ್ಪಟ್ಟವನೆಂಬುದಾಗಿ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 1-10 ವಚನಗಳು ಓದುವುದು ಬೇಡ, ಯಾಕೆಂದ್ರೆ ಸಮಯದ ಅಭಾವದಿಂದ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ನಾವು ಅದನ್ನು ಜಕ್ಕಾಯನ ವಿಷಯವಾಗಿ ಅಲ್ಲಿ ನೋಡ್ತೇವೆ. ಸ್ವಾಮಿ ಭೇಟಿ ಮಾಡಿದಂತ ಸಂಗತಿಗಳನ್ನು ವಿಸ್ತಾರವಾಗಿ ಬರೆಯುತ್ತಾ ಆತನ ವಿಚಾರದಲ್ಲಿ ನಾವು ಈ ರೀತಿಯಾಗಿ ಔಟ್ಲೈನ್ ಮಾಡ್ತಾ ಪ್ರತಿಯೊಂದು ಸಂಗತಿಗಳನ್ನು ಕಲಿತಾ ಅನೇಕ ಆತ್ಮಿಕ ವಿಷಯವನ್ನು ಕಲಿಲಿಕ್ಕಾಗುವಂತೆ ದೇವರು ಸಹಾಯ ಮಾಡ್ತಾ ಬರ್ತಿದ್ದಾರೆ. ಅದರಲ್ಲಿ ಆತನ ಪರಿಚಯವನ್ನು ನಾವು ಮಾಡಿಕೊಂಡ್ವಿ. ಆತನು ಯಾರು ಎಂಬುದಾಗಿ, ಆತನ ವಿಷಯವಾಗಿ ಕಳೆದ ವಾರಗಳಲ್ಲಿ ಆತನು ಪಾಪಿಯಾಗಿದ್ದಾನೆ ಎಂಬಂತ ವಿಚಾರದಲ್ಲಿ 3 ಸಂಗತಿಗಳನ್ನು ಕಲಿತಾ ಬಂದ್ವಿ. ಆತನು ಸಾಮಾಜಿಕವಾಗಿ ಪಾಪಿಯಾಗಿದ್ದನು, ಬೌದ್ಧಿಕವಾಗಿ ಪಾಪಿಯಾಗಿದ್ದನು ಮತ್ತು ನೈತಿಕವಾಗಿ ಪಾಪಿಯಾಗಿದ್ದಾನೆ ಎಂಬುದಾಗಿಯೂ. 2ನೇ ಸಂಗತಿಯಲ್ಲಿ ಆತ ಒಬ್ಬ ಅನ್ವೇಷಕನು, ಒಬ್ಬ ಸೀಕರ್. ಮೊದಲನೇದಾಗಿ ದ ಸಿನ್ನರ್ ಎಂಬುದಾಗಿ ನೋಡಿದ್ವಿ. 2ನೇದು ಒಬ್ಬ ಅನ್ವೇಷಕನು, ಒಬ್ಬ ಸೀಕರ್. ಹಿ ವಾಸ್ ಅ ಸೀಕರ್ ಎಂಬುದಾಗಿ. ದೇವರನ್ನು ಹುಡುಕುವಲ್ಲಿ ಆತನು ಏನೇನ್ ಮಾಡ್ತಾ ಬಂದ್ರು ಎಂಬುದಾಗಿ ಕಲಿತಾ ಬಂದ್ವಿ. ಆತನು ಯೇಸುವಿನ ವಿಷಯಗಳಿಗೆ ಸ್ಪಂದಿಸಿದನು, ಆತನ ಗುಂಪಿನಲ್ಲಿ ಮರೆಯಾಗಲು ತಿರಸ್ಕರಿಸಿದನು ಎಂಬುದಾಗಿ. ಆತನು ಯೇಸುವಿನ ಮಾರ್ಗವನ್ನು ಸಂಧಿಸಿದನು, ಆತನು ಮುಂದೆ ಓಡಿದನು, ಮತ್ತೆ ಆತನು ಮರ ಏರಿದನು. ಈ ವಿಚಾರವಾಗಿ ನಾವು ಕಳೆದ ವಾರದಲ್ಲಿ ಕಲಿತಾ ಬಂದ್ವಿ. ಮುಂದುವರೆದ ಭಾಗವಾಗಿ ರಕ್ಷಕನ ವಿಷಯದಲ್ಲಿ ಕೆಲವಾರು ವಿಚಾರಗಳನ್ನು ನಾವು ಕಲಿತಾ ಬಂದ್ವಿ ಕಳೆದ ವಾರದಲ್ಲಿ. ಇಲ್ಲಿ ರಕ್ಷಕನು ತನ್ನ ಹುಡುಕುವರ ಪ್ರಯತ್ನಕ್ಕೆ ಸಂಬಂಧಿಸಿದಂತೆ 3 ಕೆಲಸಗಳನ್ನು ಮಾಡ್ತಾನೆ ಎಂಬುದಾಗಿ ಕಲಿತಾ ಬಂದ್ವಿ. ಅದರಲ್ಲಿ ಮೊದಲನೆಯ ಒಂದು ಭಾಗವನ್ನು ನಾವು ಕಳೆದ ವಾರದಲ್ಲಿ ಸಹ ನೋಡ್ತಾ ಬಂದ್ವಿ. ಯೇಸು ಸಂಪರ್ಕವನ್ನು ಸಾಧಿಸ್ತಾನೆ ಎಂಬುದಾಗಿ. ಜೀಸಸ್ ಕ್ರೈಸ್ಟ್ ಸ್ಟಾರ್ಟೆಡ್ he took an initiative to contact or to meet ಝಾಕಿಯಸ್ ಎಂಬುದಾಗಿ. ಯೇಸು ಸಂಪರ್ಕವನ್ನು ಸಾಧಿಸಿದರು ಎಂಬುದಾಗಿ. ಈ ದಿನ ಮುಂದುವರೆದ ಭಾಗವಾಗಿ ಅದರಲ್ಲಿ ಆತನು ಪೂರ್ವಗ್ರಹಿಕೆಯನ್ನು ನಿರ್ಲಕ್ಷಿಸಿದನು, ಆತನನ್ನು ಆಹ್ವಾನಿಸಿದನು ಎಂಬಂತ 2 ವಿಷಯಗಳನ್ನು ನಾವು ರಕ್ಷಕನ ಒಂದು ಔಟ್ಲೈನ್ ನಲ್ಲಿ ಕಲಿಲಿಕ್ಕೆ ಹೋಗ್ತೇವೆ. ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಉದ್ದೇಶ ಪಾಪಿಗಳನ್ನು ಹುಡುಕಿ ರಕ್ಷಿಸ್ಲಿಕ್ಕಾಗಿ. ನಾವು ಕಳೆದ ಅನೇಕ ವಾರಗಳಿಂದ ಅನೇಕ ವ್ಯಕ್ತಿಗಳ ವಿಚಾರವಾಗಿ ನೋಡುವಾಗ ವಿಭಿನ್ನವಾದಂತ ವ್ಯಕ್ತಿಗಳು. ಒಬ್ರು ನಿಕೋದೇಮನ ವಿಚಾರವಾಗಿ ನೋಡುವಾಗ ಉತ್ತಮವಾದಂತ ಬೋಧಕನು, ಒಳ್ಳೆ ಹೆಸರುವಾಸಿಯಾದಂತನು, ಶ್ರೀಮಂತನು. ಒಬ್ಬ ಸಮಾರ್ಯದ ಸ್ತ್ರೀ ನೋಡುವಾಗ ಒಂದು ವೇಳೆ ಸಾಮೂಹಿಕವಾಗಿ ಅಥವಾ ತಿರಸ್ಕರಿಸಲ್ಪಟ್ಟಂತ ಒಬ್ಬ ಸ್ತ್ರೀ. ಫರಿಸಾಯಳು, ಒಂದು ವೇಳೆ ಯೆಹೂದ್ಯರು ಇವರನ್ನು ಮಾತಾಡಿಸ್ತಾನೂ ಇರಲಿಲ್ಲ. ಇಂಥ ಒಬ್ಬ ಸ್ತ್ರೀ ಒಂದು ವೇಳೆ ಕುಲಹೀನ ಸ್ಥಿತಿಯಲ್ಲಿದ್ದಂತ ಸ್ತ್ರೀಯನ್ನು ಭೇಟಿಯಾಗಿ ರಕ್ಷಣೆ ಮಾರ್ಗಕ್ಕೆ ನಡೆಸಿದ್ದು. ನಂತರ ಕುಷ್ಠರೋಗಿಗಳ ವಿಚಾರವಾಗಿ ನೋಡುವಾಗ ಒಂದು ವೇಳೆ ಊರಿಂದ ಹೊರಗಡೆ ಜೀವನ, ಯಾರಲ್ಲೂ ಕುಟುಂಬ ಜೊತೆಗೆ ಇಲ್ಲ, ಊರಿನವರ ಜೊತೆ ಇಲ್ಲ, ಆಲಯ ಇಲ್ಲ, ದೇವರ ವಾಕ್ಯ ಇಲ್ಲ, ದೇವರ ಸನ್ನಿಧಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಂತ ಜನರು, ನಿರೀಕ್ಷೆ ಇಲ್ಲ. ಒಂದು ವೇಳೆ ಅವರ ರೋಗದ ನಿಮಿತ್ತವಾಗಿ ಬಹಳ ಕಷ್ಟದಲ್ಲಿದ್ದಂತ ವ್ಯಕ್ತಿಗಳನ್ನು ಸಂಧಿಸಿ ದೇವರು ಅವ್ರಿಗೂ ಸಹ ಬಿಡುಗಡೆಯನ್ನು ಕೊಟ್ಟದ್ದನ್ನ ನಾವು ನೋಡಿದ್ವಿ. ಹೀಗೆ ಪ್ರತಿಯೊಂದು ವಿಭಿನ್ನವಾದಂತ ಪರಿಸ್ಥಿತಿಯಲ್ಲಿರುವಂತ ವ್ಯಕ್ತಿಗಳನ್ನು ಆತನು ಭೇಟಿ ಮಾಡಿ ರಕ್ಷಿಸಿದನೆಂಬುದಾಗಿ ನೋಡ್ತಾ ಬಂದ್ವಿ. ಆ ನಿಟ್ಟಿನಲ್ಲಿ ಜಕ್ಕಾಯನು ಸಹ ಒಬ್ಬ ನಿರಾಕರಿಸಲ್ಪಟ್ಟಂತ ವ್ಯಕ್ತಿ. ವೃದ್ಧನಾಗಿದ್ದಾಗ್ಯೂ ಆತ ಸ್ವಂತ ಜನರು ಆತನ ನಿರ್ಲಕ್ಷಿಸಿದ್ರು, ತಿರಸ್ಕಾರ ಮಾಡಿದ್ರು. ಯಾಕೆಂಬುದಾಗಿ ನಿಮ್ಗೆ ತಿಳಿಸ್ತಾ ಬಂದ್ರೆ, ಇದನ್ನು ಸುಂಕದವನಾಗಿರುವುದರಿಂದ ಸುಂಕದವರನ್ನು ಬಹಳವಾಗಿ ಅವರು ಇಷ್ಟಪಡ್ತಿರ್ಲಿಲ್ಲ. ಅವರು ಮೋಸ ಮಾಡುವಂತ ಜನರು, ಅಥವಾ ತಮ್ಮ ಜನರನ್ನೇ ಒಂದು ವೇಳೆ ಹೆಚ್ಚಿನ ಒಂದು ಸುಂಕ ಹಾಕಿ ಅವರ ಮೇಲೆ ಭಾರವನ್ನು ಹೊರಿಸಿದಂತ ಜನರು, ಪಾಪಿಗಳು ಎಂಬುದಾಗಿಯೂ ಸಹ ಒಂದು ವೇಳೆ ಅವರನ್ನು ಪ್ರಾಸ್ಟಿಟ್ಯೂಟ್ಗೆ ಹೋಲಿಕೆ ಮಾಡಿ ಈ ಜನರನ್ನು ಅವರು ಶಪಿಸ್ತಾ ಇದ್ರು. ಹಾಗಾಗಿ ಇಂಥ ಒಬ್ಬ ವ್ಯಕ್ತಿಯನ್ನು ಸಹ ಸ್ವಾಮಿ ಭೇಟಿಯಾದನು, ರಕ್ಷಕನು ಎಂಬುದಾಗಿ ನಾವು ನೋಡ್ತೇವೆ. ಮುಂದುವರೆದ ಭಾವಾಗ ಆತನು ಪೂರ್ವಗ್ರಹಿಕೆಯನ್ನು ನಿರ್ಲಕ್ಷಿಸಿದನು ಎಂಬುದಾಗಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು, ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಡುತ್ತಿದ್ದರು ಎಂಬುದಾಗಿ.
ವಿಶೇಷವಾಗಿ ಈತನ ವಿಚಾರವಾಗಿ ಅನೇಕ ಸತ್ಯಗಳನ್ನು ನಾವು ಕಲಿಲಿಕ್ಕೆ ಈ ದಿನದಲ್ಲಿ ಹೋಗ್ತೇವೆ. ಒಂದು ವೇಳೆ ಕ್ಷಮಿಸಿರಿ, ಒಂದು ನಿಮಿಷ. ಎರಡನೇ ಸಂಗತಿ, ಆತನು ಪೂರ್ವ ಗ್ರಹಿಕೆಯನ್ನು ನಿರ್ಲಕ್ಷಿಸಿದನೆಂಬುದಾಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಓದ್ತೇವೆ. ಆತನಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಕೊಂಡು ಅವರ ಜೊತೆಯಲ್ಲಿಯೂ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಾ ಇದ್ದರು ಎಂಬುದಾಗಿ. ಹಾಗೆ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 34ನೇ ವಚನದಲ್ಲಿ ಅದು ಹಾಗೆ ನೋಡ್ತಾ ಬರ್ತೇವೆ. ಈತನ ಹೊಟ್ಟೆ ಬಾಕನು, ಭ್ರಷ್ಟರ ಜೊತೆಯಲ್ಲಿ ಪಾಪಿಷ್ಠರ ಗೆಳೆಯನು ಎಂಬುದಾಗಿ ಆತನನ್ನು ಹೇಳುವುದನ್ನು ನೋಡ್ತೇವೆ. ಒಂದು ವೇಳೆ ಎರಿಕೋ ಪಟ್ಟಣದ ಮಧ್ಯದಲ್ಲಿ ಒಂದು ವೇಳೆ ಸ್ವಾಮಿಯನ್ನು ಬರುವ ಒಂದು ದಾರಿಯಲ್ಲಿ ರಕ್ಷಕನನ್ನು ಭೇಟಿ ಆಗ್ಲಿಕ್ಕೆ ಮರವನ್ನು ಏರಿದಂತ ಜಕ್ಕಾಯನನ್ನು ಒಂದು ವೇಳೆ ಆತನನ್ನು ಭೇಟಿ ಆಗ್ಲಿಕ್ಕೆ ಆ ವ್ಯಕ್ತಿಯನ್ನು ಸಂಧಿಸ್ಲಿಕ್ಕೆ, ಮಾತನಾಡ್ಲಿಕ್ಕೆ, ಆತನ ಜೊತೆ ವ್ಯವಹರಿಸ್ಲಿಕ್ಕೆ ಸ್ವಾಮಿ ಅಲ್ಲಿ ನಿಂತದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಕರ್ತನು ಅವನನ್ನು ತಪ್ಪಾಗಿ ಗ್ರಹಿಸಿಕೊಂಡಂತ, ಒಂದು ವೇಳೆ ಆತನ ವಿರುದ್ಧವಾಗಿ ಗೊಣಗುಟ್ಟುತ್ತಿದ್ದಂತ ಇನ್ನೊಂದು ಜನರ ಗುಂಪು ಅಲ್ಲೇ ಇತ್ತು. ಒಂದು ವೇಳೆ ಯಹೂದ್ಯರಾಗಲಿ ಅಥವಾ ಧಾರ್ಮಿಕ ನಾಯಕರಾಗಲಿ ಆತನ ವಿಚಾರವಾಗಿ ಬಹಳಷ್ಟು ಕಾಮೆಂಟ್ ಪಾಸ್ ಮಾಡ್ತಾ ಇದ್ರು ಅವನಿಗೆ. ಯಾಕೆಂದ್ರೆ ಈತನು ಮಾತನಾಡಿಸ್ತಿದ್ದಂತ ವ್ಯಕ್ತಿ ಸುಂಕದವನಾಗಿರುವುದರಿಂದ, ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿ ಆಗಿರುವುದರಿಂದ ಈತನು ಪಾಪಿಗಳ ಸ್ನೇಹಿತನು, ಈತನು ಪಾಪಿಗಳ ಜೊತೆ ಊಟ ಮಾಡ್ಲಿಕ್ಕೆ ಕೂರ್ತಾನೆ, ಈತನು ಹೊಟ್ಟೆ ಬಾಕನು, ಈ ರೀತಿಯಾಗಿ ಆತನಿಗೆ ಹೇಳ್ತಿದ್ದಂತ ವ್ಯಕ್ತಿಗಳು ಇಲ್ಲೂ ಸಹ ಆತನ ವಿಚಾರವಾಗಿ ಗೊಣಗುಟ್ಟುವುದನ್ನು ನೋಡ್ತೇವೆ. ಸ್ವಾಮಿ ಅದರ ಬಗ್ಗೆ, ಈ ವಿಚಾರಗಳ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ. ಅವರ ಏನೇ ಅಂದ್ರೂ ಸ್ವಾಮಿಗೆ ಅದಕ್ಕೆ ಯಾವುದಕ್ಕೂ ಉತ್ತರಿಸ್ಲಿಲ್ಲ. ಯಾಕೆಂದ್ರೆ ಆತನು ಬಂದಂತ ಉದ್ದೇಶ ಅಥವಾ ಆತನಿಗಿದ್ದಂತ ಕಾಳಜಿ ಏನೆಂಬುದಾಗಿ ನೋಡುವಾಗ, ಆತನನ್ನು ಮನಸ್ಫೂರ್ತಿಯಾಗಿ ಹುಡುಕುವಂತ ವ್ಯಕ್ತಿಗಳಿಗೆ ಆತನು ಸಂಧಿಸಬೇಕಾಯಿತು, ಅವರಿಗೆ ಬಿಡುಗಡೆಯನ್ನು ಕೊಡಬೇಕಾಗಿತ್ತು. ಇದು ಆತನ ಕಾಳಜಿಯಾಗಿತ್ತು. ಅದಕ್ಕಾಗಿ ಆತನು ಯಾವ ವಿಚಾರಕ್ಕೂ ಸ್ಪಂದಿಸ್ತಾ ಇರ್ಲಿಲ್ಲ. ಬಹಳವಾಗಿ ವಿಮರ್ಶಕರಿದ್ರು ಅವನ್ಗೆ, ಟೀಕೆಗಳು ಮಾಡ್ತಾ ಇದ್ರು ಸ್ವಾಮಿಯ ಬಗ್ಗೆ. ಪಾಪಿಗಳ ಮಿತ್ರ, ಸುಂಕದವರ ಸ್ನೇಹಿತ, ಕುಷ್ಠರೋಗಿಗಳ ಸ್ನೇಹಿತ ಎಂಬುದಾಗಿ ಅಪಹಾಸ್ಯ ಮಾಡ್ತಿದ್ರು ಸ್ವಾಮಿಯನ್ನು ಜನರು. ಒಂದು ವೇಳೆ ಜಕ್ಕಾಯನನ್ನು ಭೇಟಿ ಮಾಡ್ಲಿಕ್ಕೆ ಬಂದಾಗ್ಲೂ ಸಹ ಇದೇ ಮಾತುಗಳನ್ನು ಆತನು ಕೇಳಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ಸ್ವಾಮಿ, ನಾನು ನಿಮ್ಗೆ ಹೇಳಿದ ಹಾಗೆ ಆತನಲ್ಲಿದ್ದಂತ ಉದ್ದೇಶ ಎಂಬುದಾಗಿ ನೋಡುವಾಗ, ಶ್ರದ್ಧೆಯಿಂದ ಹುಡುಕುತ್ತಿದ್ದಂತ ಜಕ್ಕಾಯನನ್ನು, ಡೆಲಿಜೆಂಟ್ಲಿ ಸೀಕಿಂಗ್ ಪರ್ಸನ್ ಜಾಕಿಯಸ್, ಈ ವ್ಯಕ್ತಿಯನ್ನು ಭೇಟಿಯಾಗ್ಲಿಕ್ಕೆ ಈ ಅಪಹಾಸ್ಯ, ನಿಂದನೆ, ಈ ಗುಣಗುಟ್ಟುವಿಕೆಯನ್ನು ಎಲ್ಲವನ್ನು ನಿರ್ಲಕ್ಷಿಸಿದ್ರು ಸ್ವಾಮಿ. ಎಂತ ಪ್ರೀತಿ ಮಾಡುವಂತ ಕರ್ತನು ನಮಗಿದ್ದಾರೆ ಅಲ್ವಾ? ಒಂದು ವೇಳೆ ಅವರು ಸ್ವಂತ ಅವಮಾನವನ್ನು ಬದೆಗೊತ್ತಿ ಕೇವಲ ಆಸಕ್ತಿಯಿಂದ ಹುಡುಕುವ ಒಬ್ಬ ಅನ್ವೇಷಕನಿಗೋಸ್ಕರ ಸ್ವಾಮಿಯವರು ಅಷ್ಟು ಅವಮಾನವನ್ನು ತಾಳಿಕೊಂಡು ಆ ಮರದ ಹತ್ತಿಗೆ ಬರ್ತಿದ್ದಾರೆ. ಹೌದು, ಜಕ್ಕಾಯನ ಮರದ ಮೇಲೆ ಕೂತಿದ್ದಾನೆ, ಆತನ ಹೃದಯ ಸ್ವಾಮಿಗೆ ಗೊತ್ತು. ಹಾಗಾಗಿ ಇಷ್ಟೆಲ್ಲ ಅವಮಾನಗಳು ಸುತ್ತಲೂ ಜನರು ಮಾಡುತ್ತಿರುವಾಗ ಯಾವುದಕ್ಕೂ ಸ್ಪಂದಿಸದೆ ಎಲ್ಲ ಅವಮಾನಗಳನ್ನು ತಾಳಿಕೊಂಡವನಾಗಿ ತನ್ನನ್ನು ಹುಡುಕುತ್ತಿದ್ದಂತ ಈ ವ್ಯಕ್ತಿಯ ಬಳಿಗೆ ಸ್ವಾಮಿ ಬರುವುದನ್ನು ನೋಡ್ತೇವೆ. ಎಂಥ ಒಂದು ದೊಡ್ಡ ತ್ಯಾಗ! ನಾವು ಮತ್ತೆ ನೀವು ಪ್ರಿಯ ದೇವಜನರೇ, ದೇವರಿಗೋಸ್ಕರ ತ್ಯಾಗ ಮಾಡುವಾಗ ದೇವರು ನಮ್ಮ ಶ್ರದ್ಧೆಗೆ ಪ್ರತಿಫಲವನ್ನು ನೀಡ್ತಾರೆ. ಇದು ನಮ್ಮ ಸ್ವಂತ ಅನುಭವ, ಹಾಗೆ ಅನೇಕ ದೇವಜನರ ಅನುಭವ ಕೂಡ ಹೌದು. ಸ್ವಾಮಿ ಈ ಅವಮಾನವೆಲ್ಲ ಪಕ್ಕಕ್ಕೆ ಇಟ್ಟು, ತನಗೆ ಹೀಯಾಳಿಸುತ್ತಿದ್ದಂತ ಜನರ ಈ ಎಲ್ಲ ಅವಮಾನವನ್ನು ಪಕ್ಕಕ್ಕಿಟ್ಟು ಜಕ್ಕಾಯನ ಬಳಿಗೆ ಬರುವುದನ್ನು ನಾವು ನೋಡ್ತೇವೆ ಇಲ್ಲಿ.
ಪಾಪದಲ್ಲಿ ಕಳೆದು ಹೋದಂತ ಈ ಒಂದು ಆತ್ಮವನ್ನು ರಕ್ಷಿಸ್ಲಿಕ್ಕಾಗಿ ಒಂದು ವೇಳೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಜನರು, ನಮಗೆ ಗೊತ್ತಿರುವಂತ ಅನೇಕ ಜನರು ದೇವರನ್ನು ಕಂಡುಕೊಳ್ಳದೇ ಇರುವಂತ ಜನರನ್ನು ಸಂಧಿಸ್ಲಿಕ್ಕಾಗಿ ನೀವು ಮತ್ತೆ ನಾನು ಎಷ್ಟು ಅವಮಾನಗಳನ್ನು ಅಪಹಾಸ್ಯವನ್ನು ಸಹಿಸಿಕೊಳ್ತಾ ಇದ್ದೇವೆ. ಇದು ಇಂದಿನ ಸವಾಲು ನಮಗೆ. Today the challenge is how much you are bearing shame and mockery in order to reach out one soul which is lost in sin. ಇದು ಚರ್ಚ್ಗಳು, ಸಭೆಗಳು, ಈಗಾಗಲೇ ಗಳಿಸಿರುವಂತ ಈಗಾಗಲೇ ಇರುವಂತ ಜನ ಸಮೂಹ ಅವರ ಅನ್ಯೂನತೆಯಲ್ಲಿಯೇ ಆನಂದಿಸಲಿ ತೃಪ್ತರಾಗಿದ್ದಾರೆ. ಆದರೆ ಪಾಪದಲ್ಲಿ ಕಳೆದು ಹೋದಂತ ಆತ್ಮವನ್ನು ಹುಡುಕ್ಲಿಕ್ಕೆ, ರಕ್ಷಣೆ ಮಾರ್ಗಕ್ಕೆ ಹೊಸ ಆತ್ಮಗಳನ್ನು ಸಂಧಿಸ್ಲಿಕ್ಕೆ ಅನೇಕ ನೆಪಗಳನ್ನು ಈ ದಿನಗಳಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಸಮಾಜ ನಮ್ಗೆ ಏನ್ ಹೇಳ್ಬಿಡುತ್ತೋ, ಹೇಗೆ ನಾವು ಹೋಗಿ ಇಂಥವ್ರ ಮಧ್ಯದಲ್ಲಿ ಸುವಾರ್ತೆ ಹೇಳಲಿಕ್ಕೆ ಸಾಧ್ಯತೆ, ಹೇಗೆ ಅವರನ್ನು ಕ್ರಿಸ್ತನ ಬಳಿಗೆ ನಡೆಸುವಂಥದ್ದು, ಹೀಗೆ ನೆಪಗಳನ್ನು ಹೇಳಲಿಕ್ಕೆ ಸಾಧ್ಯತೆ ಉಂಟು. ಕಳೆದು ಹೋದಂತ ಜನರನ್ನು ಹುಡುಕ್ಲಿಕ್ಕೆ, ಅವರನ್ನು ತಲುಪಲಿಕ್ಕೆ ನಾವು ಹೊರಗೆ ಹೋಗ್ಲಿಕ್ಕೆ ಈ ದಿನಗಳಲ್ಲಿ ಭಯ ಪಡ್ತಾ ಇದ್ದೇವೆ. ಇದು ಸಭೆಗಳು, ಚರ್ಚ್ಗಳು ಕೂಡ ಅದೇ ಮನಸ್ಥಿತಿಯಲ್ಲಿ ಹೊಂದಿದೆ. ಕಳೆದ ಆತ್ಮಗಳನ್ನು ಹುಡುಕ್ಲಿಕ್ಕೆ ಎಲ್ಲಿ ಸೋತಿ ಹೋಗಿದ್ದೇವೆ ನಾವು. ಸ್ವಾಮಿಯನ್ನು ನೋಡುವಾಗ ಆತನಿಗೂ ಯಾವುದೇ ವಿಧವಾದಂತಹ ಉತ್ತಮವಾದಂತಹ ವಾತಾವರಣ ಆತನಿಗಿರ್ಲಿಲ್ಲ. ಎಲ್ಲ ಅವಮಾನಗಳನ್ನು ತಾಳಿಕೊಂಡು ಆ ಒಂದು ಆತ್ಮನ ರಕ್ಷಿಸೋಸ್ಕರವಾಗಿ ಆತನು ಆ ಮರದ ಹತ್ತಿರಕ್ಕೆ ಬಂದದನ್ನು ನೋಡ್ತೇವೆ. ಆತನ ಪೂರ್ವ ಗ್ರಹಿಕೆ ಎಲ್ಲವನ್ನು ನಿರ್ಲಕ್ಷಿಸಿದನು. ಗೊತ್ತಿತ್ತು ಸ್ವಾಮಿಗೆ ಇಲ್ಲಿ ಹೋದಾಗ ಈ ರೀತಿ ಆಗುತ್ತೆ ಎಂಬುದಾಗಿ ತಿಳಿದಿದ್ದಾಗಿಯೂ ಸಹ ಯಾವುದಕ್ಕೂ ಆತನು ಹಿಂಜರಿಲಿಲ್ಲ. ಆತನ ಉದ್ದೇಶ, ಆತನ ಧ್ಯೇಯವನ್ನು ಮಾಡ್ಲಿಕ್ಕಾಗಿ. ಹಿ ವಾಸ್ ಇನ್ ಎ ಮಿಷನ್. ಸೊ ಅದೇ ಮೂರನೇ ಭಾಗವಾಗಿ ಆತನನ್ನು ಆಹ್ವಾನಿಸಿದನೆಂಬುದಾಗಿ ನೋಡ್ತೇವೆ ರಕ್ಷಕನ ಒಂದು ಹೆಡ್ಲೈನ್ ನಲ್ಲಿ. ಇನ್ವೈಟೆಡ್ ಹಿಮ್ ಟು ಹಿಸ್ ಹೌಸ್. ಜಕ್ಕಾಯನ ಮನೆಗೆ ಯೇಸು ತನ್ನನ್ನು ತಾನೇ ಆಹ್ವಾನಿಸಿಕೊಂಡಿದ್ದನ್ನು ನಾವು ನೋಡ್ತೇವೆ. ನಾವು ಓದಿದಂತ ವಾಕ್ಯ ಭಾಗದಲ್ಲಿ ನಾವು ನೋಡುವುದಾದ್ರೆ, ವಚನ ಭಾಗದಲ್ಲಿ ನಾವು ಹೀಗೆ ಓದ್ತೇವೆ, ಸ್ವಾಮಿ ಈಗ ಜಕ್ಕಾಯನು ಆತನ ಮನೆಗೆ ಸ್ವಾಮಿಯನ್ನು ಕರೀತಾ ಇಲ್ಲ, ಆದ್ರೆ ಸ್ವಾಮಿನೇ ಜಕ್ಕಾಯನೇ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಬರ್ತೇನೆ ಎಂಬುದಾಗಿ ಹೇಳುವಂಥದ್ದು. ಸ್ವಾಮಿನೇ ಅಲ್ಲಿ ಹೇಳುವಂಥದ್ದು ನೋಡ್ತೇವೆ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಏಸು ಅವನಿಗೆ, ನರಿಗಳಿಗೆ ಗುದ್ದಲಿಗಳಿವೆ, ಆಕಾಶದಲ್ಲಿ ಹಾಡಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಡೆ ಇಡುವಷ್ಟು ಸ್ಥಳವೂ ಇಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಹೌದು, ಆತನು ಈ ಲೋಕದಲ್ಲಿ ಇರುವಾಗ ಆತನ ಸ್ಥಿತಿ ಇದಾಗಿತ್ತು. ಆತನಿಗೆ ಶಾಶ್ವತವಾದಂತ ಮನೆ ಇಲ್ಲಿ ಇರ್ಲಿಲ್ಲ. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಆತನು ಜಕ್ಕಾಯನ ಮನೆಗೆ ಪ್ರವೇಶಿಸಲು ಆತನೇ ಆಹ್ವಾನವನ್ನು ನೀಡುವುದನ್ನು ನಾವಿಲ್ಲಿ ನೋಡ್ತೇವೆ. ವಚನ 6ರಲ್ಲಿ ನೋಡ್ತೇವೆ ಅದನ್ನು. ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಕೊಂಡನು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 6ನೇ ವಚನದಲ್ಲಿ ಅದನ್ನು ಓದ್ತೇವೆ. ಹಾಗಾಗಿ ಯೇಸು ಜಕ್ಕಾಯನ ಮನೆಗೆ ಆಹ್ವಾನಗೊಂಡಿದ್ದು ಒಂದು ವೇಳೆ ಆ ದಿನಗಳಲ್ಲಿ ಅದು ಕೆಟ್ಟ ಒಂದು ನಡವಳಿಕೆಯಾಗಿ ಕಂಡು ಬಂದಿರಬಹುದು. ಯಾಕಂದ್ರೆ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಯಹೂದ್ಯರು ಜಕ್ಕಾಯನನ್ನು ಬಹಳವಾಗಿ ದ್ವೇಷ ಮಾಡ್ತಿದ್ರು, ತಿರಸ್ಕಾರ ಮಾಡ್ತಿದ್ರು. ಆತನು ಪಾಪಿ ಎಂಬುದಾಗಿ ಆತನನ್ನು ಪರಿಗಣಿಸಿದ್ರು. ಹಾಗಾಗಿ ಹೇಗೆ ಸ್ವಾಮಿ, ಒಬ್ಬ ಧಾರ್ಮಿಕ ನಾಯಕ, ಒಬ್ಬ ಗುರು ಆತನ ಮನೆಗೆ ಹೋಗಿ ಊಟ ಮಾಡ್ಲಿಕ್ಕೆ ಅಥವಾ ತಂಗ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ, ಆತನ ಜೊತೆಲಿ ಇರ್ಲಿಕ್ಕೆ ಹೇಗೆ ಸಾಧ್ಯ? ಈ ನಡವಳಿಕೆ ಅವರಿಗೆ ಒಂದು ವೇಳೆ ಕೆಟ್ಟ ನಡವಳಿಕೆಯಾಗಿ ಕಂಡು ಬಂದಿರಬಹುದು. ಆದ್ರೆ ಈ ಸಂದರ್ಭದಲ್ಲಿ ಯೇಸುವಿಗೆ ಒಂದು ವೇಳೆ ಜಕ್ಕಾಯನ ಜೊತೆ ಸಮಯ ಕಳಲಿಕ್ಕೆ ಇದು ಒಂದು ಉತ್ತಮವಾದಂತಹ ಒಂದು ಸೂಕ್ತ ಮಾರ್ಗವಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಯಾಕಂದ್ರೆ ಮುಂದಿನ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಅದನ್ನು ಅಲ್ಲಿ ಇದ್ದಂತ ಉದ್ದೇಶ ಆ ಮನೆಗೆ ರಕ್ಷಣೆ ಒದಗಿತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಇಂಥ ಒಬ್ಬ ತೃಣೀಕರಿಸಲ್ಪಟ್ಟಂತ ಸುಂಕದವನ ಮನೆಗೆ ಹೋಗುವುದು ಅಂದಿನ ದಿನಗಳಲ್ಲಿ ಒಂದು ಕೆಟ್ಟ ನಡವಳಿಕೆ ಆಗಿತ್ತು. ಆದರೆ ಯೇಸು ಸ್ವಾಮಿ ಜಕ್ಕಾಯನೆಂಬ ಈ ವ್ಯಕ್ತಿಯೊಡನೆ ಸಮಯ ಕಳೆಯಲು
ಒಂದು ಸುಸಂದರ್ಭ ಎಂಬುದಾಗಿ ಸ್ವಾಮಿಯವರು ಆ ಒಂದು ಸಮಯವನ್ನು ಪರಿಗಣಿಸಿದ್ರು. ಯಾಕಂದ್ರೆ ಆತನ ರಕ್ಷಣೆ ಮಾರ್ಗ ನಡೆಸಲಿಕ್ಕೆ ಇದು ಒಂದು ಸೂಕ್ತವಾದಂತಹ ಸಂದರ್ಭ ಎಂಬುದಾಗಿ ಆತನು ತಿಳಿದವನಾಗಿದ್ದರು. ಹಾಗಾಗಿ ರಕ್ಷಕನ ಒಂದು ಹೆಡ್ಡಿಂಗ್ ಅಲ್ಲಿ, ಒಂದು ಔಟ್ಲೈನ್ ನಲ್ಲಿ ನಾವು ಈ 3 ವಿಷಯಗಳನ್ನ ನೋಡ್ತಾ ಬಂದ್ವಿ. ಆತನು ಪ್ರಾರಂಭಿಸಿದನು, ಈ ಇನಿಷಿಯೇಟೆಡ್ ಕಾಂಟ್ಯಾಕ್ಟ್. ಸ್ವಾಮಿಯನ್ನು ಹುಡುಕುತ್ತಿದ್ದಂತ ಅನ್ವೇಷಕನ ಬಳಿಗೆ ಸ್ವಾಮಿ ಬಂದದ್ದು, ಆತನು ತೆಗೆದುಕೊಂಡಂತ ಅಥವಾ ಆತನು ಪ್ರಾರಂಭಿಸಿದ್ದಂತ ಒಂದು ಮೊದಲನೆಯ ಹೆಜ್ಜೆ. ಈ ಇನಿಷಿಯೇಟೆಡ್ ದ ಕಾಂಟ್ಯಾಕ್ಟ್. ಎರಡನೇದಾಗಿ ನೋಡ್ತಾ ಬಂದ್ವಿ, ಆತನು ನಿರ್ಲಕ್ಷಿಸಿದನು. ಈ ಇಗ್ನೋರ್ ದ ಪ್ರೆಜುಡಿಯಸ್. ಆತನನ್ನು ರೇಗಿಸುತ್ತಿದ್ದ ಅಥವಾ ಆತನ ವಿಚಾರವಾಗಿ ಗುಣಗುಟ್ಟುತ್ತಿದ್ದಂತ ಧಾರ್ಮಿಕ ನಾಯಕರಾಗಲಿ, ಜನರ ಗುಂಪುಗಳಾಗಲಿ, ಇವೆಲ್ಲರನ್ನು ಆತನು ನಿರ್ಲಕ್ಷಿಸಿದನು. ಆತನ ಧ್ಯೇಯ ಏನಾಗಿತ್ತು ಅಂದ್ರೆ ತಪ್ಪಿ ಹೋದಂತ ಆತ್ಮವನ್ನು ರಕ್ಷಿಸಬೇಕೆಂಬುದಾಗಿ. ಅನಂತರದಲ್ಲಿ ಹಿ ಇನ್ವೈಟೆಡ್, ರಕ್ಷಣೆಗೆ ಆತನನ್ನು ಕರೆದನು. ಆತನ ಮನೆಗೆ ಆತನು ಹೋದನು, ಆತನು ಆಹ್ವಾನಿಸಿದನು ಎಂಬುದಾಗಿ ನೋಡ್ತಾರೆ. ಹಿ ಇನ್ವೈಟೆಡ್. ಹಾಗಾಗಿ ಒಬ್ಬ ಶ್ರದ್ಧೆಯಿಂದ ಹುಡುಕುವ ಪಾಪಿಗೆ ರಕ್ಷಕನ ಪ್ರತಿಕ್ರಿಯೆಯಲ್ಲಿ ನಾವು ಇಲ್ಲಿ ನೋಡ್ತೇವೆ. ನಿಮಗೆ ನನ್ನ ಪ್ರಶ್ನೆ ಇದ್ರಲ್ಲಿ ಏನಂದ್ರೆ, ಜಕ್ಕಾಯನು ಈ ಶ್ರದ್ಧೆಗೆ ಹುಡುಕುತ್ತಾ ಇರುವಂತದ್ದ ಈ ಶ್ರದ್ಧೆಗೆ ಒಬ್ಬ ಅನ್ವೇಷಕನಾಗಿ ಜಕ್ಕಾಯನಿಗೆ ಪ್ರತಿಫಲ ಸಿಕ್ತಾ? ಆತನು ಪ್ರತಿಫಲ ಪಡ್ಕೊಂಡ ಎಂಬುದಾಗಿ ನಾವು ನೋಡುವುದೇ ಆದರೆ, ಹೌದು, ಆತನು ಪ್ರತಿಫಲ ಪಡ್ಕೊಂಡ. ಅದಕ್ಕಾಗಿಯೇ ಜಕ್ಕಾಯನೇ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ತೇನೆ ಎಂಬುದಾಗಿ ಸ್ವಾಮಿ ಹೇಳುವಂತ ಉತ್ತರ. ಎಂತ ಒಂದು ಭಾಗ್ಯ. ಒಂದು ವೇಳೆ ಯಾರ್ಯಾರು ಆತನನ್ನು ತಿರಸ್ಕರಿಸಿದ್ರು, ಆತನ ಸ್ವಂತ ಜನರು, ಒಂದು ವೇಳೆ ಆತನ ಕಂಟ್ರಿಮ್ಯಾನ್, ಹಿಸ್ ಓನ್ ಕಂಟ್ರಿಮ್ಯಾನ್, ಯಹೂದ್ಯರು ಸಾಮಾಜಿಕವಾಗಿ ಪಾಪಿಯಾಗಿದ್ದನೆಂಬುದಾಗಿ ಹೀಯಾಳಿಸಿದ್ರು, ಬೌದ್ಧಿಕವಾಗಿ ಪಾಪಿಯಾಗಿದ್ದನೆಂಬುದಾಗಿ ಹೀಯಾಳಿಸಿದ್ರು, ಒಂದು ವೇಳೆ ನೈತಿಕವಾಗಿ ಪಾಪಿಯಾಗಿದ್ದನೆಂಬುದಾಗಿ ಆತನನ್ನು ತಿರಸ್ಕಾರ ಮಾಡಿದಂತ ಯಹೂದ್ಯರ ಒಂದು ಸಮ್ಮುಖದಲ್ಲಿ ಸ್ವಾಮಿ ಆತನ ಮನೆಗೆ ಬರ್ತಿದ್ದಾನೆ ಎಂಬುದಾಗಿ ಹೇಳುವಾಗ ಎಂತ ಭಾಗ್ಯಕರವಾದಂತ ಒಂದು ವಿಷಯ ಆತನ ಜೀವಿತದಲ್ಲಿ. ಆತನ ಸ್ವಂತ ಜನರು ಆತನನ್ನು ತಿರಸ್ಕಾರ ಮಾಡಿದ್ರು. ಈಗ ಲೋಕ ರಕ್ಷಕನು ಆತನ ಬಳಿಗೆ ಬರ್ತಿದ್ದಾರೆ. ಆತನ ಬಳಿಗೆ ಬರುವುದು ಮಾತ್ರವಲ್ಲ, ಆತನ ಮನೆಯಲ್ಲಿ ಹೇಳ್ಕೊಳ್ತಾನೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಒಬ್ರು ಹೀಗೆ ಹೇಳ್ತಾರೆ, ಆತನು ಬಂದು ಆ ಒಂದು ಬೌದ್ಧಿಕ ಒಂದು ಮರದಲ್ಲಿ ಆತನನ್ನು ಸಂಧಿಸಿದನು. ಜಕ್ಕಾಯನ ವಿಷಯವಾಗಿ ಹೇಳುವಾಗ, ಜಕ್ಕಾಯನನ್ನು ಯೇಸು ಸ್ವಾಮಿ ಸಂಧಿಸುವಂತ ವಿಷಯವನ್ನು ಹೇಳುವಾಗ ಈ ರೀತಿಯಾಗಿ ಹೇಳ್ತಾರೆ, ಆತನ ಒಂದು ಬೌದ್ಧಿಕ ಮರದಲ್ಲಿ ಆತನನ್ನು ಸಂಧಿಸಿದ್ದು ಶಿಲುಬೆಯಲ್ಲಿ ಯೇಸುವನ್ನು ಸಂಧಿಸಿದ ಸಂದರ್ಭಕ್ಕೆ ಅದು ಸಮಾನವಾದದ್ದು ಎಂಬುದಾಗಿ ಹೇಳ್ತಾರೆ. ಏನಂತೆ, ಆತನು ಒಂದು ಬೌದ್ಧಿಕ ಮರದಲ್ಲಿ ಈ ವ್ಯಕ್ತಿಯನ್ನು ಸಂಧಿಸಿದ್ದು ಶಿಲುಬೆಯಲ್ಲಿ ಯೇಸುವನ್ನು ಸಂಧಿಸಿದ ಸಂದರ್ಭಕ್ಕೆ ಅದು ಸಮಾನವಾಗಿದೆ ಎಂಬುದಾಗಿ ಹೇಳ್ತಾರೆ. ಅದೆಷ್ಟೋ ಸತ್ಯ. ಯಾಕೆಂದ್ರೆ ಮುಂದಿನ ಒಂದು ಸಂಭಾಷಣೆಯಲ್ಲಿ ಯೇಸು ಸ್ವಾಮಿಯ ಮೂಲಕವಾಗಿ ಆತನು ಬಿಡುಗಡೆ ಒಂದು ರಕ್ಷಣೆಯನ್ನು ಕಂಡುಕೊಳ್ತಾನೆ. ಇದು ಎಂತ ಒಂದು ಸುಸಂದರ್ಭ ಜಕ್ಕಾಯನ ಜೀವಿತದಲ್ಲಿ. ಸೊ ಇದು ರಕ್ಷಕನ ವಿಚಾರದಲ್ಲಿ ನಾವು ಕಲಿಯುವಂತದ್ದು. ಮುಂದುವರೆದ ಭಾಗವಾಗಿ 4ನೇ ಹಂತ, ನೆಕ್ಸ್ಟ್ ಔಟ್ಲೈನ್ ನಲ್ಲಿ ನಾವು ದ ಸ್ಕೆಪ್ಟಿಕ್, ಸಂದೇಹವಾದಿಗಳು, ಆತನನ್ನು ವಿರೋಧಿಸಿದಂತಹ ಜನ, ಆತನ ವಿಚಾರವಾಗಿ ಗೊಣಗುಟ್ಟಿದಂತಹ ಜನರ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಎಳ್ಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದ್ದರು ಎಂಬುದಾಗಿ. ಒಂದು ವೇಳೆ ಆ ದಿನದಲ್ಲಿ ಇಲ್ಲಿ ನೋಡ್ತೇವೆ, ಯೇಸುವಿನ ದಿನದ ಜನರು ಮತ್ತೆ ಧಾರ್ಮಿಕ ಗಣ್ಯರು ಯೇಸುವಿನ ನಡವಳಿಕೆಯನ್ನು ನೋಡಿ ಗುಣಗುಟ್ಟಿದ್ದಾರೆ ಎಂಬುದಾಗಿ. ಬಿಕಾಸ್ ಹಿ ಇಸ್ ಗೋಯಿಂಗ್ ಟು ಅ ಸಿನ್ನರ್ಸ್ ಹೌಸ್. ಯೇಸು ಒಬ್ಬ ರಬ್ಬಿ ಆಗಿದ್ದಾನೆ, ನಮ್ಗೆ ಹೇಳಿದೆ, ಒಬ್ಬ ಬೋಧಕನಾಗಿದ್ದಾನೆ. ಯೇಸು ಸ್ವಾಮಿ ಯಹೂದರಲ್ಲಿ ಒಬ್ಬ ದೊಡ್ಡ, ಹಿ ವಾಸ್ ಕಾಲ್ಡ್ ಆಸ್ ಅ ಮಾಸ್ಟರ್, ರಬ್ಬಿ ಎಂಬುದಾಗಿ. ಆತನು ಬೋಧಕನಾಗಿದ್ದನು. ಒಂದು ವೇಳೆ ಈತನ ಮೂಲಕವಾಗಿ ಅನೇಕ ವಿಚಾರಗಳನ್ನು ಯಹೂದ್ಯರು ಎದುರು ನೋಡ್ತಾ ಇದ್ರು. ಇಂತಹ ವ್ಯಕ್ತಿ ಒಬ್ಬ ಪಾಪಿಗಳ ಸಂಗಡ, ಪಾಪಿಗಳ ಮನೆಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಊರಿನ ಅತ್ಯಂತ ದೊಡ್ಡ ಪಾಪಿಯ ಮನೆಯಲ್ಲಿ ಊಟ ಮಾಡೋ ಒಂದು ವೇಳೆ ಹೋಗ್ತಿರುವಂತದ್ದು, ಅವ್ರ ಜೊತೆ ಇರುವಂತದ್ದು, ಕೂತ್ಕೊಳ್ಳುವಂತದ್ದು, ಇದೆಲ್ಲ ನೋಡಿ ಅವ್ರಿಗೆ ಕೋಪ ಬಂತು. ಆತನನ್ನು ಹೀಯಾಳಿಸ್ತಾರೆ. ಹೀಗೆ ಮಾಡಿ ಆತನ ಬಗ್ಗೆ ಅವರಿಗೆ ಹಲವಾರು ಒಂದು ವೇಳೆ ಅನುಮಾನ ಮೂಡಿದವು. ಕರ್ತಾದ ಯೇಸು ಕ್ರಿಸ್ತನ ಬಗ್ಗೆ ಅನೇಕರಿಗೆ ಅನುಮಾನಗಳ ಮೂಡು ಬಂತು.
ಯೇಸು ಸ್ವಾಮಿ ಒಂದು ವೇಳೆ ಸುಂಕದವರ ಜೊತೆಯಲ್ಲಿರುವಾಗ, ಅವರ ಸಹವಾಸ ಮಾಡುವಾಗ, ಯಹೂದ್ಯ ನಾಯಕರು ಎಷ್ಟೋ ವಿಧದಲ್ಲಿ ಆತನನ್ನು ಅಪಹಾಸ್ಯ ಮಾಡಿದ್ದನ್ನು ನಾವು ಸುವಾರ್ತೆಗಳಲ್ಲಿ ಓದ್ತಾ ಬರ್ತೇವೆ. ನಾವೆಲ್ಲಾ ಸುವಾರ್ತೆಗಳ 4 ಸುವಾರ್ತೆಗಳಲ್ಲಿಯೂ ಸಹ ಇದನ್ನು ನೋಡ್ತೇವೆ. ಪ್ರತಿ ಸಾರಿ ಆತನು ಸುಂಕದವರ ಜೊತೆ ಅವ್ರು ಮಾತನಾಡುವಾಗ ಅಥವಾ ಅವ್ರ ಜೊತೆ ಸಂಬಂಧ ಬೆಳೆಸುವಾಗ, ಆ ನಾಯಕರುಗಳು ಅವರ ವಿಚಾರವಾಗಿ ಧಾರ್ಮಿಕ ನಾಯಕರುಗಳು ಸ್ವಾಮಿಯನ್ನು ಹೀಯಾಳಿಸಿದ್ರು, ಗುಣಗುಡ್ತಿದ್ರು, ಪಾಪಿಯ ಮಿತ್ರ ಎಂಬುದಾಗಿ ನಾವು ಅದನ್ನ ನೋಡ್ತೇವೆ. ಮತ್ತಾಯನು ಸಹ ಈತನ ಶಿಷ್ಯನೇ ತಾನೆ, ಸ್ವಾಮಿಯ ಶಿಷ್ಯನಾದನು. ಮತ್ತಾಯನು he was a tax collector. Matthew was also a tax collector. ಆತನು ದೇವರ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯನಾಗಿ ಆತನನ್ನು ಸ್ವೀಕರಿಸಿದನು ಎಂಬುದಾಗಿ ನೋಡ್ತೇವೆ. ಅವ್ರು ಯಾವಾಗಲೂ ಆತನನ್ನು ಟೀಕಿಸಿದರು. ಪ್ರಶ್ನೆ ಏನಂದ್ರೆ, ಈಗ ನಾವು ಆತನನ್ನು ಸ್ವೀಕರಿಸ್ತಿದ್ದೇವೋ ಅಥವಾ ನಾವು ಟೀಕಿಸ್ತಾ ಇದ್ದೇವಾ? ಈ ಧಾರ್ಮಿಕ ನಾಯಕರು ಅಥವಾ ಮುಖಂಡಕರು ಅಥವಾ ವಿಮರ್ಶಕರು ಇವ್ರು ಯಾವಾಗ್ಲೂ ಗುಣಗುಡ್ತಾ ಇದ್ರು, ಯಾವಾಗ್ಲೂ ಟೀಕೆ ಮಾಡ್ತಾ ಇದ್ರು. ಒಂದು ವೇಳೆ ನಮ್ಮ ಅನ್ಯೂನ್ಯತೆಯಲ್ಲಿ ಪ್ರತಿಯೊಂದು ಮಾರ್ಗದಲ್ಲಿ ನಾವು ವಿಶ್ವಾಸಿಗಳಾಗಿ ಜೀವಿಸುವಾಗ, ಇಂಥ ಒಂದು ವಿಚಾರಗಳಲ್ಲಿ ನಾವು ದಾಟಿ ಹೋಗುವಾಗ, ಈ ಮಾರ್ಗಗಳಲ್ಲಿ ದಾಟಿ ಹೋಗುವಾಗ, ನಮ್ಮ ಹಾದಿಯಲ್ಲೂ ಸಹ ಅನೇಕ ವಿಮರ್ಶಕರುಗಳು ಬರ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಪ್ರೋತ್ಸಾಹ ಮಾಡುವವರು ಸಹ ನಮ್ಮ ಜೊತೆಯಲ್ಲಿ ಇರ್ತಾರೆ. ನಮ್ಮನ್ನು ಟೀಕಿಸುವವರು ಇರ್ತಾರೆ, ನಮ್ಮನ್ನು ಪ್ರೋತ್ಸಾಹ ಮಾಡುವವರು ಇರ್ತಾರೆ. ಟೀಕೆಗಳಿಂದ ನಾವು ಕೋಪಗೊಳ್ಳಬಾರದು, ಟೀಕೆಗಳಿಂದ ನಾವು ನಿರುತ್ಸಾಹಗೊಳ್ಳಬಾರದು. ಡಿಡ್ ಜೀಸಸ್, ಇಲ್ಲಿ ನಾವು ಯೇಸು ಸ್ವಾಮಿ ನೋಡುವಾಗ, ಒಂದು ವೇಳೆ ಆತನ ಸುತ್ತಲೂ ಆತನ ಟೀಕೆ ಮಾಡುವವರಿದ್ರು, ಆತನ ವಿರುದ್ಧವಾಗಿ ವಿಮರ್ಶನೆ ಮಾಡುವಂತವರಿದ್ರು, ಆತನಿಗೆ ಕೋಪ ಬರುವಂತ ಮಾತುಗಳನ್ನು ಆಡುವಂತ ಜನರಿದ್ರು. ಅದ ನಿರುತ್ಸಾಹಗೊಂಡ್ರ ಸ್ವಾಮಿ ಇಲ್ಲಿ? ಯೇಸು ಸ್ವಾಮಿ ಇಲ್ಲಿ ಎಲ್ಲೂ ಸಹ ನಿರುತ್ಸಾಹಗೊಂಡದ್ದನ್ನು ನಾವು ನೋಡೋದಿಲ್ಲ. ಎಲ್ಲೂ ಸಹ ಈ ಮಾತುಗಳನ್ನು ಕೇಳಿ ಒಂದು ವೇಳೆ ಆತನ ಮನೆಯಲ್ಲಿ ಆತನನ್ನು ಬೈಯುವಾಗ, ಆತನ ವಿರುದ್ಧವಾಗಿ ಮಾತನಾಡುವಾಗ ಆತನ ಮನೆ ಬಿಟ್ಟು ಹೋಗ್ಲಿಲ್ಲ. ಜಕ್ಕಾಯನ ಮನೆ ಬಿಟ್ಟು ಎದ್ದು ಹೊರಡೆ ಹೋಗ್ಲಿಲ್ಲ. ಯೇಸು ಕ್ರಿಸ್ತ ನಿಮ್ಗೆ ಹೇಳಿದೆ, ಆತನು ಬಂದಂತದ್ದು ಆತನ ಧ್ಯೇಯವನ್ನು ಮಾಡ್ಲಿಕ್ಕಾಗಿ. ಜೀಸಸ್ ಕ್ರೈಸ್ಟ್ ವಾಸ್ ಆನ್ ಹಿಸ್ ಮಿಷನ್. ಸೊ ಅದಕ್ಕಾಗಿ ಆತನು ಈ ಲೋಕದಲ್ಲಿ ಜನಿಸಿ ಬಂದನು. ದಾರಿಯಲ್ಲಿ ಯಾವುದೇ ವಿರೋಧ ಬಂದರೂ ಸಹ, ಆ ಮಾರ್ಗದಲ್ಲಿ ಎಷ್ಟೇ ಒಂದು ವಿರೋಧ ಬಂದರೂ ಸಹ ಆತನ ಧ್ಯೇಯದಲ್ಲಿ ಇದ್ದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ನಾವು ದೇವರ ಮಕ್ಕಳು, ವಿಶ್ವಾಸಿಗಳು, ಒಬ್ಬನ ಪಾಪವನ್ನು ರಕ್ಷಣೆ ಮಾರ್ಗಕ್ಕೆ, ಒಬ್ಬ ಪಾಪಿಯನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸಲು ನಾವು ಎಲ್ಲಾ ಟೀಕೆಗಳನ್ನು ನಾವು ಹೊರಬೇಕು. ಪ್ರತಿಯೊಬ್ಬ ವಿಶ್ವಾಸಿಯ ಒಂದು ಜವಾಬ್ದಾರಿ ಇದು. ಎಲ್ಲ ನಮಗೆ ಕಳೆದ ಬಾರಿನ ಹೇಳಿದೆ, ಸುವಾರ್ತೆ ಹೇಳುವಂಥದ್ದು ಅಥವಾ ಸೇವೆ ಮಾಡುವಂಥದ್ದು, ಆ ಒಂದು ಮಾರ್ಗದಲ್ಲಿ ಅನೇಕ ಸವಾಲುಗಳು ನಾವು ಎದುರಿಸ್ತೇವೆ. ಆ ಸವಾಲುಗಳಲ್ಲಿ ಇದು ಒಂದು. ಅನೇಕ ಟೀಕೆಗಳನ್ನು ನಾವು ಹೊರಬೇಕಾಗ್ತದೆ. ಟೀಕೆಗಳಿಗಾಗಿ ನಾವು ನಿರುತ್ಸಾಹಗೊಳ್ಳಬಾರದು. ಒಂದು ವೇಳೆ ನೀವು ಒಬ್ಬ ಪಾಪಿಯನ್ನು ಸುವಾರ್ತೆ ಹೇಳಿ ಅವನನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸುವಾಗ, ಇಲ್ಲವೇ ರಕ್ಷಿಸಲ್ಪಟ್ಟಂತ ಹೊಸ ವಿಶ್ವಾಸಿಯನ್ನು ಆತ್ಮಿಕವಾಗಿ ಬೆಳೆಸುವಾಗ, ಅನೇಕ ಬಾರಿ ಅನೇಕ ಸಲ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ, ಟೀಕೆಗಳನ್ನು ಎದುರಿಸಬೇಕಾಗ್ತದೆ. ನಿಮ್ಮನ್ನು ನಿರುತ್ಸಾಹಗೊಳಿಸ್ಲಿಕ್ಕೆ ಅನೇಕ ವಿಷಯಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಒಂದು ವೇಳೆ ಇದು ಸಭೆ ಒಳಗಿಂದಲೂ ಸಹ ಬರಬಹುದು. ಆದರೆ ನೀವು ನಿರುತ್ಸಾಹಗೊಳ್ಳಬಾರದು ಎಂಬುದಾಗಿ ಸ್ವಾಮಿಯ ಜೀವಿತದಿಂದ ನಾವು ಕಲಿಯಬಹುದು. ನಿಮ್ಮ ಧ್ಯೇಯ ಮಾಡ್ರಿ. ಯೇಸು ಸ್ವಾಮಿ ಹೇಗೆ ಇವೆಲ್ಲವನ್ನು ಸಹಿಸಿಕೊಂಡು ಅವಮಾನ ಯಾತಕ್ಕಾಗಿ ಸಹಿಸಿಕೊಂಡೆಂಬುದಾಗಿ ನೋಡುವಾಗ, ಒಂದು ಆತ್ಮವನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸಲಿಕ್ಕೆ ಟೀಕೆಗಳು ಹೊರಗಡೆಯಿಂದನೂ ಬರಬಹುದು ಅಥವಾ ಒಳಗಡೆಯಿಂದನೂ ಬರಬಹುದು. ಇವ್ಯಾವುದಕ್ಕೂ ನಿರುತ್ಸಾಹಗೊಳ್ಳದೆ ನಿಮ್ಮ ಧ್ಯೇಯವನ್ನು ಮಾಡ್ತಾ ಇರಿ ಎಂಬುದಾಗಿ ಯೇಸು ಸ್ವಾಮಿ ಮಾಡಿದ ಹಾಗೆ ಆ ಮಾರ್ಗದಲ್ಲಿ ಇರ್ರಿ. ಗೋ ಆನ್ ಯುವರ್ ಮಿಷನ್. ಯು ಆಲ್ಸೋ ಹ್ಯಾವ್ ಯುವರ್ ಓನ್ ಮಿಷನ್. ದೇವರು ಅದಕ್ಕಾಗಿ ನಿಮ್ಮನ್ನು ಕರೆದಿರುವಾಗ ನಿರುತ್ಸಾಹಗೊಳ್ಳದೆ ನಿಮ್ಮ ಧ್ಯೇಯದಲ್ಲಿ ಇರ್ರಿ ಎಂಬುದಾಗಿ ಆತನ ಜೀವಿತದಿಂದ ನಾವು ಕಲಿಯಬಹುದು. ನಂತರ ಕೊನೆಯದಾಗಿ
ರಕ್ಷಿಸಲ್ಪಟ್ಟವನು ಎಂಬುದಾಗಿ ನೋಡ್ತೀವಿ. ದ ಸೇವ್ಡ್. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 8 ಮತ್ತು 9ನೇ ವಚನ. ಬಹಳ ವಿಶೇಷವಾದಂತ 2 ವಚನಗಳು. ಆದ್ರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧದಷ್ಟು ಆ ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ನೋಡ್ತೇವೆ. ಹಾಗೆ ಮುಂದುವರೆದ ಭಾಗವಾಗಿ ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದಾಗಿ ಸಹ ನಾವು ನೋಡ್ತೇವೆ. ಬಹಳ ಪ್ರಾಮುಖ್ಯವಾದಂತ ಸಂಗತಿಗಳನ್ನು ನಾವು ಇಲ್ಲಿ ಕಲಿಲಿಕ್ಕೆ ಹೋಗ್ತೇವೆ. ಇಲ್ಲಿ 2 ವಿಷಯಗಳನ್ನು ನೋಡ್ತೇವೆ. ಒನ್ ಇಸ್ ಕನ್ಫೆಷನ್, ದ ಅದರ್ ಒನ್ ಇಸ್ ಕನ್ವರ್ಷನ್. ಒಂದು ಪಾಪದ ಅರಿಕೆ, ಇನ್ನೊಂದು ಟ್ರಾನ್ಸ್ಫಾರ್ಮೇಶನ್, ರೂಪಾಂತರ, ಕನ್ವರ್ಷನ್. 2 ಪ್ರಾಮುಖ್ಯವಾದಂತಹ ವಿಷಯಗಳನ್ನು ನಾವು ನೋಡ್ತೇವೆ ರಕ್ಷಿಸಲ್ಪಟ್ಟವನು ಎಂಬುದಾಗಿ ವಿಷಯದಲ್ಲಿ. ಜಕ್ಕಾಯನಿಗೆ ಒದಗುವಂತ ಅವಕಾಶ, ರಕ್ಷಣೆಯ ಮಾರ್ಗಕ್ಕೆ ಆತ ನಡೆಸಲ್ಪಟ್ಟನೆಂಬುದಾಗಿ ಇಲ್ಲಿ ಕಲಿಯುತ್ತಾ ಬರ್ತದೆ. ದ ಹಾಲ್ ಮಾರ್ಕ್ ಆಫ್ ಸಾಲ್ವೇಷನ್, ರಕ್ಷಣೆಯ ಒಂದು ಸುವರ್ಣ ಗುರುತುಗಳು ಏನೆಂಬುದಾಗಿ ನಾವು ನೋಡುವುದಾದರೆ, ದ ಹಾಲ್ ಮಾರ್ಕ್ ಆಫ್ ಸಾಲ್ವೇಷನ್ ಇಸ್ ಕನ್ಫೆಷನ್ ಆಫ್ ಸಿನ್ ಅಂಡ್ ಕನ್ವರ್ಷನ್ ಫ್ರಮ್ ಸಿನ್. ರಕ್ಷಣೆಯ ಸುವರ್ಣ ಗುರುತುಗಳು ಪಾಪದ ಅರಿಕೆ ಮತ್ತು ಪಾಪದಿಂದ ರೂಪಾಂತರ ಹಾಗೂ ಮರುಸ್ಥಾಪನೆ ಎಂಬುದಾಗಿ ನೋಡ್ತೇವೆ. ರೆಸ್ಟಿಟ್ಯೂಷನ್, ಟ್ರಾನ್ಸ್ಫಾರ್ಮೇಶನ್ ಅಂಡ್ ರೆಸ್ಟಿಟ್ಯೂಷನ್. ಇದು ಬಹಳ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ನಮ್ಮಲ್ಲಿ ಬಹಳಷ್ಟು ಜನರು ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳ್ತೇವೆ, ನಿಜ. ಸೊ ರಕ್ಷಣೆಯ ವಿಶಿಷ್ಟ ಗುಣ ನಾವು ನೋಡ್ತೇವೆ. ರಕ್ಷಣೆಯ ಸುವರ್ಣ ಗುರುತುಗಳು ಎಂಬುದಾಗಿ ನಮಗೆ ಹೇಳ್ತಾ ಬಂದೆ. ಪ್ರಾಮುಖ್ಯವಾದಂತ ಸಂಗತಿ ಪಾಪದ ಅರಿಕೆ ಮತ್ತು ಪಾಪದಿಂದ ರೂಪಾಂತರ. ಇದನ್ನು ನಾವು ರಕ್ಷಣೆಯ ಸುವರ್ಣ ಗುರುತು, ಹಾಲ್ ಮಾರ್ಕ್ ಆಫ್ ಸ್ಯಾಲ್ವೇಷನ್ ಎಂಬುದಾಗಿ ನೋಡ್ತೇವೆ. ಸೊ ಇದು ಪ್ರಾಮುಖ್ಯವಾದಂತ ಸಂಗತಿ. ಒಬ್ಬ ವಿಶ್ವಾಸಿ, ನೀವು ಸರಿಯಾದ ರೀತಿಯಲ್ಲಿ ರಕ್ಷಿಸಲ್ಪಟ್ಟಂತ ವ್ಯಕ್ತಿಗಳಾಗಿದ್ದಂತ ಸಂದರ್ಭದಲ್ಲಿ ಇವೆರಡು ಗುರುತುಗಳನ್ನು ನಾವು ಬಾಹಿರವಾಗಿ, ಅಂದ್ರೆ ಪಬ್ಲಿಕ್ ಆಗಿ ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಅದನ್ನು ನಾವು ಜಕ್ಕಾಯನ ವಿಷಯದಲ್ಲಿ ಕಲಿಯುತ್ತಾ ಒಂದು ವೇಳೆ ಇದರ ವಿಚಾರದಿಂದ ನಾವು ಸಹ ಬ್ರದರ್ ವಾಯ್ಸ್ ಕೇಳಿಸ್ತಿಲ್ಲ ನಿಮ್ದು, ಏನು ಕೇಳಿಸ್ತಿಲ್ಲ ನಂಗೆ. ಸಿಸ್ಟರ್, ನಿಮ್ಮ ಒಂದು ಇದರಲ್ಲಿ ಸಮಸ್ಯೆ ಇರಬಹುದು, ಬೇರೆಯವರೆಲ್ಲರಿಗೂ ಕೇಳಿಸ್ತಾ ಇದೆ. ಸ್ವಲ್ಪ ಲಾಗೌಟ್ ಆಗಿ ಲಾಗಿನ್ ಆಗಿ ಮತ್ತೆ ನೋಡೋಣ. ಸೊ ಹಾಗಾಗಿ ಈ ವಿಚಾರಗಳನ್ನು ನಾವು ಕಲಿತಾ ಹೋಗೋಣ ಆತನ ಜೀವಿತದಲ್ಲಿ. ಆ ಮೂಲಕವಾಗಿ ನಾವು ಸಹ ನಮ್ಮ ರಕ್ಷಣೆಯ ವಿಚಾರದಲ್ಲಿ ಇನ್ನೂ ದೃಢವಾದಂತಹ ಒಂದು ವಿಚಾರಗಳನ್ನು ಅಥವಾ ಸತ್ಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿ ಜಕ್ಕಾಯನು ಒಂದು ವೇಳೆ ಅಡಗಿ ಕುಳಿತಿದ್ದಂತ ಅಥವಾ ಮರದಲ್ಲಿ ಕುಳಿತಿದ್ದ ಸ್ಥಳವನ್ನು ತಲೆ ಎತ್ತಿ ನೋಡುವಾಗ ಮತ್ತು ಆತನನ್ನು ಹೆಸರನ್ನು ಕರಿ ಜಕ್ಕಾಯನೇ ಇಳಿದು ಬಾ ಎಂಬಂತ ಒಂದು ವಿಚಾರವನ್ನು ಹೇಳಿದಾಗ, ಮತ್ತೆ ಹೇಳುವುದು ಮಾತ್ರವಲ್ಲ, ಆತನು ತನ್ನ ಮನೆಯಲ್ಲಿ ಇರ್ತೇನೆ ಎಂಬುದಾಗಿ ಆತನಿಗೆ ತಿಳಿಸುವಾಗ, ಈ ಎಲ್ಲಾ ವಿಷಯಗಳು ಒಂದು ವೇಳೆ ಜಕ್ಕಾಯನ ಒಂದು ಜೀವಿತದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗ್ಲೇ ಪ್ರಾರಂಭ ಮಾಡ್ತು. ಯಾಕಂದ್ರೆ ಸ್ವಾಮಿಗೆ ಆತನ ಹೃದಯ ಗೊತ್ತಿತ್ತು. ಈ ವಾಸ್ ಸೀಕಿಂಗ್ ಗಾಡ್. ಯೇಸು ಸ್ವಾಮಿಯನ್ನು ಆತನು ಹುಡುಕ್ತಾ ಇದ್ದನು. ಆ ವಿಚಾರ ಸ್ವಾಮಿಗೆ ಈಗಾಗಲೇ ತಿಳಿದಾಗಿದೆ. ಯಾಕಂದ್ರೆ ಸ್ವಾಮಿ ಆಲ್ ನೋಯಿಂಗ್ ಗಾಡ್ ಯೇಸು ಸ್ವಾಮಿ ಆತನು ದೇವರಾಗಿರುವುದರಿಂದ ಆತನಿಗೆ ಎಲ್ಲವೂ ತಿಳಿದಾಗಿದೆ. ಸೊ ಈ ವಿಚಾರಗಳಲ್ಲಿ ಆತನನ್ನು ಕರೆಯುವಾಗ ಮರದಿಂದ, ಆತನು ಇಳಿಯುದು ಬಾ ಎಂಬುದಾಗಿ ಹೇಳುವಾಗ, ನಾನು ನಿನ್ನ ಮನೆಯಲ್ಲಿ ಇರ್ತೇನೆ ಎಂಬುದಾಗಿ ಈ ವಿಷಯಗಳನ್ನು ತಿಳಿಸುವಾಗ, ಈಗಾಗಲೇ ಜಕ್ಕಾಯನ ಜೀವಿತದಲ್ಲಿ ಅದು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸ್ವಾಮಿ ಜಕ್ಕಾಯನು ಎಂತಹ ಪಾಪಿ ಎಂದು ಅವನ ಮೇಲೆ ಒಂದು ವೇಳೆ ಇಲ್ಲಿ ಯಾವುದೇ ವಿಧವಾದಂತಹ ಆಕ್ರಮಣ ಮಾಡಲಿಲ್ಲ, ಯಾವುದೇ ವಿಧವಾದಂತಹ ಕೆಟ್ಟ ಭಾಷೆಯನ್ನು ಆತನು ಉಪಯೋಗಿಸಲಿಲ್ಲ, ತಿರಸ್ಕಾರ ಮನೋಭಾವದಿಂದ ಆತನನ್ನು ನೋಡ್ಲಿಲ್ಲ. ಒಂದು ವೇಳೆ ಜಕ್ಕಾಯನ ವೈಫಲ್ಯದ ಬಗ್ಗೆ ಆತನು ಎಲ್ಲೂ ಉಲ್ಲೇಖ ಮಾಡಲಿಲ್ಲ ಸ್ವಾಮಿ ಇಲ್ಲಿ. ಯೇಸು ಸ್ವಾಮಿ ಜಕ್ಕಾಯನು ಒಬ್ಬ ವೇಳೆ ಆತನು ವಂಚಕನು ಅಥವಾ ವಂಚನೆ ಮಾಡಿದನು ಎಂಬುದರ ಬಗ್ಗೆ ಎಲ್ಲೂ ಸಹ ಆತನು ಉಲ್ಲೇಖ ಮಾಡಲಿಲ್ಲ. ಯೇಸು ಸ್ವಾಮಿ ಆತನ ಬಳಿ ಪ್ರೀತಿಯಿಂದ, ಒಂದು ವೇಳೆ ಕಾಳಜಿಯುಳ್ಳ ಮಾತುಗಳಿಂದ ಆತನನ್ನು ಕರೆಯುವುದನ್ನು ನೋಡ್ತೇವೆ. ಜಕ್ಕಾಯನೇ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ನಿನ್ನೊಂದಿಗೆ ಇರಬೇಕೆಂಬುದಾಗಿ. ಇಟ್ಸ್ ಸೋ ಇಂಪಾರ್ಟೆಂಟ್. ಇಫ್ ಯು ಆರ್ ಮೀಟಿಂಗ್ ಅ ಪರ್ಸನ್,
ಒಂದು ವೇಳೆ ನೀವು ಪಾಪಿಯನ್ನು ಅಥವಾ ಶೋಷಣೆಗೊಳಗಾದವರನ್ನು ಭೇಟಿಯು ಆಗುವಾಗ ಒಂದು ವೇಳೆ ಅವರ ತಪ್ಪುಗಳನ್ನು ಹೇಳುವ ಬದಲಾಗಿ ಸ್ವಾಮಿಯ ಮಾರ್ಗವನ್ನು ನಾವು ಇಲ್ಲಿ ನೋಡ್ತೇವೆ, ಯಾವ ರೀತಿಯಲ್ಲಿ ಆತನನ್ನು ಭೇಟಿ ಆಗ್ತಾನೆ ಎಂಬುದಾಗಿ. ಜಕ್ಕಾಯನು ಎಂತಹ ಪಾಪಿ ಎಂದು ಆತನ ಬಗ್ಗೆ ಕೆಟ್ಟದಾದಂತಹ ಮಾತುಗಳನ್ನು ಅಥವಾ ತಿರಸ್ಕಾರ ಮನೋಭಾವದಿಂದ ಆತನನ್ನು ನೋಡ್ಲಿಲ್ಲ. ಆತನ ವೈಫಲ್ಯದ ಬಗ್ಗೆ ಉಲ್ಲೇಖ ಮಾಡಲಿಲ್ಲ. ಒಂದು ವೇಳೆ ಆತನ ವಂಚನೆ ಬಗ್ಗೆ ಇಲ್ಲೆಲ್ಲೂ ಆತನು ಮಾತನಾಡಲಿಲ್ಲ. ಬಹಳ ಪ್ರೀತಿಯಿಂದ, ಬಹಳ ಕಾಳಜಿ ಉಳ್ಳವನಾಗಿ, ರಕ್ಷಿಸಲ್ಪಡುವಂತ ಉದ್ದೇಶದಿಂದ ಮಾತುಗಳನ್ನು ಆಡುವುದನ್ನು ನಾವು ನೋಡ್ತೇವೆ. ಜಕ್ಕಾಯನು ಎಳೆದು ಬಾ, ನಾನು ನಿನ್ನ ಮನೆಯಲ್ಲಿ ನಿನ್ನೊಂದಿಗೆ ಇರ್ತೇನೆ ಎಂಬುದಾಗಿ. ರಕ್ಷಕನೊಂದಿಗೆ ಒಂದು ವೇಳೆ ಅವನ ಸಂಭಾಷಣೆಯ ಸ್ವಾಮಿ ಒಟ್ಟಿಗೆ ಆ ಸಂಭಾಷಣೆ ಪಾಪದ ಒಂದು ವೇಳೆ ಹೆಚ್ಚಿನ ಮನವರಿಕೆ ಆತನಿಗೆ ಆ ದಿನ ತಂದಿತ್ತು ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಬರ್ಬೋದು. ದ ವೇ ಯು ಟಾಕ್ ಟು ಪೀಪಲ್, ಒಂದು ವೇಳೆ ಅವರ ಪಾಪದ ಬಗ್ಗೆ ಅವರಾಗಿದೆ ಅವರಿಗೆ ಮನವರಿಕೆ ಆಗ್ಲಿಕ್ಕೆ ಅನೇಕ ಸಾಧ್ಯತೆಗಳು ಉಂಟು. ಸ್ವಾಮಿ ಅದನ್ನೇ ಮಾಡ್ತಾ ಇದ್ದಾರೆ ಇಲ್ಲಿ. ರಕ್ಷಕನೊಂದಿಗೆ ಆ ಸಂಭಾಷಣೆ ಪಾಪದ ಬಗ್ಗೆ ಹೆಚ್ಚಿನ ಮನವರಿಕೆಯನ್ನು ಆತನಿಗೆ ತಂದಿತ್ತು ಎಂಬುದಾಗಿ. ಮೊದಲು ಆತನು ತನ್ನ ಸ್ವಂತ ಒಂದು ವೇಳೆ ಮೋಸದ ಜೀವಿತದ ವಿಧಾನ, ಆತನು ತಪ್ಪಿದಸ್ತನು, ಆತನು ತಪ್ಪಿದ ವ್ಯಕ್ತಿ ಅಥವಾ ಪಾಪಿ ಎಂದು ಒಂದು ವೇಳೆ ಆತನು ನಿರ್ಣಯಿಸಲ್ಪಟ್ಟನು ಎಂಬುದಾಗಿ ನೋಡ್ತೇವೆ ಅಲ್ಲಿ. ಕೀರ್ತನೆಗಳು 98ರಲ್ಲಿ ನಾವು ಹೀಗೆ ಓದ್ತಾ ಬರ್ತೇವೆ. ಕೀರ್ತನೆಗಳು 98ರಲ್ಲಿ ನಮ್ಮ ದ್ರೋಹಗಳು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳು ನಿನ್ನ ತೇಜೋ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದೆ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಸ್ವಾಮಿಯ ದೃಷ್ಟಿಯಲ್ಲಿ ಈ ಲೋಕದ ಯಾವುದೇ ವಿಷಯಗಳು ಮರೆಯಾಗಿಲ್ಲ. ನಿಮ್ಮ ಅಥವಾ ನಮ್ಮ ಯಾವುದೇ ಪಾಪಗಳು ದೇವರ ದೃಷ್ಟಿಯಲ್ಲಿ ಅದು ಮರೆಯಾಗಿಲ್ಲ, ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆತನಿಗೆ ಎಲ್ಲವೂ ಬಹಿರಂಗವಾಗಿದೆ. ಎಲ್ಲವನ್ನೂ ತಿಳಿದ ದೇವರ ಸಮ್ಮುಖದಲ್ಲಿ ಜಕ್ಕಾಯನು ತನ್ನ ಪಾಪವನ್ನು ಮರೆ ಮಾಡ್ಲಿಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಆಸ್ ಹಿ ಸ್ಪೋಕ್ ಟು, ಆತನು ದೇವರೊಟ್ಟಿಗೆ ಮಾತನಾಡುವಾಗ ತಾನು ಪಾಪಿ ಎಂಬುದಾಗಿ, ತಾನು ಮೋಸಗಾರನ ಎಂಬುದಾಗಿ ತನ್ನನ್ನೇ ತಾನೇ ನಿರ್ಣಯಿಸಿಕೊಳ್ಳುವುದನ್ನು ನಾವು ಇಲ್ಲಿ ನೋಡುವಂತದ್ದಾಗಿದ್ದೇವೆ. ಜಕ್ಕಾಯನು ಇದನ್ನು ಅರ್ಥ ಮಾಡಿಕೊಂಡನು, ಇದನ್ನು ಅನುಭವಿಸಿದನು ತನ್ನ ಜೀವಿತದಲ್ಲಿ. ಸೊ ದಟ್ ಇಸ್ ದ ರೀಸನ್ ಗಾಡ್ ವಾಂಟೆಡ್ ಟು ಸ್ಟೇ ಇನ್ ಹಿಸ್ ಹೋಮ್. ಸ್ವಾಮಿ ಆತನ ಮನೆಗೆ ಇರ್ಕೊಳ್ಳಲಿಕ್ಕಂತದ ಉದ್ದೇಶ ಇದೇ ಆಗಿತ್ತು. ಆತನ ಸಂಭಾಷಣೆಯಲ್ಲಿ ಆತನ ಪಾಪವು ಅರಿವಿಕೆಗೆ ಆತನು ಬರಲಿಕ್ಕೆ ಸಾಧ್ಯ ಆಯಿತು. ಅವನು ತನ್ನ ಮನೆಯಲ್ಲಿ ರಕ್ಷಕನ ಈ ಒಂದು ಉಪಸ್ಥಿತಿಯನ್ನು ಅನುಭವಿಸಿದಾಗ ಅವನು ತನ್ನ ಪಾಪವನ್ನು ಮರೆ ಮಾಡಲಿಲ್ಲ. ತನ್ನ ಪಾಪವನ್ನು ಬಹಿರಂಗವಾಗಿ ಒಪ್ಕೊಳ್ತಾನೆ. ಅದಕ್ಕೆ ಆ ಮಾತನ್ನು ಹೇಳುವಂಥದ್ದು 8ನೇ ವಚನ 9ನೇ ವಚನದಲ್ಲಿ, ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡಿದ್ದೇ ಆದರೆ ಎಂಬಂಥದ್ದು. ನಾನು ನಿಮಗೆ ಕಳೆದ ವಾರವೂ ಸಹ ನಿಮ್ಗೆ ಹೇಳ್ತಾ ಬಂದೆ. ಇದು ಇನ್ನೊಂದು ಟ್ರಾನ್ಸ್ಲೇಷನ್, ದ ಗ್ರೀಕ್ ಟ್ರಾನ್ಸ್ಲೇಷನ್, ಒರಿಜಿನಲ್ ಟ್ರಾನ್ಸ್ಲೇಷನ್ ಈ ರೀತಿ ಆಗಿರ್ತದೆ, ನಾನು ಐ ಹ್ಯಾವ್ ಟೇಕನ್ ಮೆನಿ ಥಿಂಗ್ಸ್ ಫ್ರಮ್ ಮೆನಿ ಪೀಪಲ್ ಎಂಬುದಾಗಿ. ಅಂದ್ರೆ ಏನಾದ್ರೂ ತೆಗೆದುಕೊಂಡಿದ್ದರೆ ಎಂಬುದಾಗಿ ಹೇಳ, ನಾನು ಅನ್ಯಾಯವಾಗಿ ತೆಗೆದುಕೊಂಡಿದ್ದೇನೆ ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ. ನಾನು ಬಡವರಿಂದ ತೆಗೆದುಕೊಂಡಿದ್ದೇನೆ, ಅನೇಕ ಜನರಿಂದ ಅನೇಕ ವಸ್ತುಗಳನ್ನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಒಪ್ಕೊಳ್ತಾನೆ. ಅವನು ಹೇಳುವಂಥದ್ದು, ನಾನು ಅವರಿಗೆ ಹಿಂದಿರುಗಿಸ್ತೇನೆ. ಕನ್ಫೆಷನ್, ಅರಿಕೆ ಮಾಡ್ಕೊಳ್ತಾ ಇದ್ದೇನೆ, ನನ್ನ ಪಾಪವನ್ನು ಅರಿಕೆ ಮಾಡ್ಕೊಳ್ಳೋದನ್ನು ನಾವು ನೋಡ್ತೇವೆ. ನಮ್ಮ ಒಂದು ವೇಳೆ ರಕ್ಷಣೆಯ ಮೊದಲನ ಒಂದು ಭಾಗವೇನೆಂದರೆ ನೀವು ಯಾರೆಂದು ತಿಳಿದುಕೊಳ್ಳುವುದು. ಹೂ ಯು ಆರ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ನೀನು ಯಾರೆಂಬುದನ್ನು ತಿಳ್ಕೊಳ್ಳುವಂಥದ್ದು ನಿಮ್ಮ ರಕ್ಷಣೆಯ ಮೊದಲೆಯ ಭಾಗ. ನೀನು ಪಾಪಿ ಅಥವಾ ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದು, ಆ ಪಾಪವನ್ನು ಒಪ್ಪಿಕೊಳ್ಳುವಂಥದ್ದು, ಆ ಪಾಪವನ್ನು ಅರಿಕೆ ಮಾಡಿಕೊಳ್ಳುವಂಥದ್ದು. ದಿಸ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಎನಿ ಪರ್ಸನ್ ಟು ಬಿ ಸೇವ್ಡ್. ಕರ್ತನಾದ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ತನ್ನ ಮನೆಯಲ್ಲಿ ಜಕ್ಕಾಯನು ತನ್ನ ಸುಳ್ಳನ್ನು ಮರೆ ಮಾಡಲಿಲ್ಲ, ತನ್ನ ಪಾಪವನ್ನು ಮರೆ ಮಾಡಲಿಲ್ಲ. ಆತನ ಸಮ್ಮುಖದಲ್ಲಿ ಆತನ ವಿಷಯವು ಬಯಲಾದವು, ಸಂಪೂರ್ಣವಾಗಿ ಅದನ್ನು ಒಪ್ಕೊಳ್ತಾನೆ. ಆದುದರಿಂದ ನಮ್ಮ ರಕ್ಷಣೆಯ ಮೊದಲು ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಒಂದು ವೇಳೆ ನಾವು ಯಾರೂ ಪವಿತ್ರರಲ್ಲ,
ನಮ್ಮ ರಕ್ಷಿಸಲ್ಪಡ್ಲಿಕ್ಕೆ ಮುಂಚಿತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಮ್ಮುಖದಲ್ಲಿ, ಆತನ ಸನ್ನಿಧಿಯಲ್ಲಿ ನಾವು ಯಾರೂ ಸಹ ಪವಿತ್ರರಲ್ಲ. ಆತನಿಗೆ ಎಲ್ಲವೂ ತಿಳಿದಿದೆ. ಕೀರ್ತನೆಗಳು ಓದುವ ಹಾಗೆ 98ರಲ್ಲಿ ನಮ್ಮೆಲ್ಲ ಪಾಪಗಳು ಆತನ ತೇಜೋ ದೃಷ್ಟಿಯಲ್ಲಿದೆ. ನಮ್ಮೆಲ್ಲ ಅನ್ಯಾಯಗಳು ಆತನ ಸನ್ನಿಧಿಯಲ್ಲಿ ಬಹಿರಂಗಗೊಳ್ಳುತ್ತವೆ ಎಂಬುದಾಗಿ ನಾವು ಓದ್ತಾ ಬಂದ್ವಿ. ನಾವು ಮಾಡಬಹುದಾದಂತ ಉತ್ತಮ ಕೆಲಸ ಏನಾದ್ರೂ ಇದ್ರೆ ಅವಾಗೆಲ್ಲವುಗಳನ್ನು ಒಪ್ಪಿಕೊಳ್ಳುವಂಥದ್ದು, ನಮ್ಮ ಪಾಪಗಳನ್ನು ಆತನ ಮುಂದೆ ಆರೈಕೆ ಮಾಡಿಕೊಳ್ಳುವಂಥದ್ದು, ಒಪ್ಪಿಕೊಳ್ಳುವಂಥದ್ದು. ಜಕ್ಕಾಯನು ಒಪ್ಕೊಳ್ತಾನೆ. ನಿಮಗೆ ರಕ್ಷಣೆ ಹೇಗೆ ದೊರೆಯುತ್ತದೆ? ಈ ದಿನಗಳಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ನನಗೆ ತುಂಬಾ ಒಂದು ದೊಡ್ಡ ಕಾಯಿಲೆ ಇತ್ತು, ನಾನು ಈ ಒಂದು ಮೀಟಿಂಗ್ ಅಟೆಂಡ್ ಮಾಡಿದೆ, ಅಥವಾ ನನಗೆ ಈ ಒಂದು ಪ್ರೇಯರ್ ಮೀಟಿಂಗ್ ನಲ್ಲಿ ಪದೇ ಪದೇ ಬರಕ್ ಹೇಳಿದ್ರು, ಅಟೆಂಡ್ ಮಾಡಿದೆ, ಅದಕ್ಕಾಗಿ ನನ್ನ ಕಾಲೇ ವಾಸಿ ಆಯಿತು, ಅದಕ್ಕಾಗಿ ನಾನು ಸ್ವಾಮಿಯನ್ನು ನಂಬ್ಕೊಂಡೆ. ಪ್ರಿಯ ಸಹೋದರ ಸಹೋದರಿ, ಇದು ರಕ್ಷಣೆ ಅಲ್ಲ. That is not salvation. That is not the path of salvation. ರಕ್ಷಣೆಯ ಮಾರ್ಗ ಅದಲ್ಲ. Path of salvation is confession of your sins, sensing that you are a sinner in the sight of a holy God. ರಕ್ಷಣೆಯ ಮಾರ್ಗವೇನೆಂದರೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಂಥದ್ದು, ಪವಿತ್ರ ದೇವರ ದೃಷ್ಟಿಯಲ್ಲಿ ಮತ್ತೆ ಆತನ ಸಮ್ಮುಖದಲ್ಲಿ ಪಾಪಿ ಎಂಬುದಾಗಿ ಗ್ರಹಿಸಿಕೊಳ್ಳುವಂಥದ್ದೇ ನಿಮ್ಮ ಮೊದಲನೇ ಹೆಜ್ಜೆ ರಕ್ಷಿಸಲ್ಪಡಲಿಕ್ಕೆ. ಆತನ ಮುಖ ಪ್ರಕಾಶದಲ್ಲಿ ನಮ್ಮ ದ್ರೋಹಗಳು ಆತನಿಗೆ ಗೊತ್ತೇ ಇದೆ. ಕನ್ಫೆಸ್ ಯುವರ್ ಸಿನ್. ಎಲ್ಲೋ ಏನೋ ಆಯ್ತು, ನನಗೆ ನನ್ನ ರೋಗಗಳು ವಾಸಿ ಆದ್ರಿಂದ ಅಥವಾ ನನ್ನ ಕಷ್ಟಗಳು ತೀರುತ್ತದ್ರಿಂದ ನಾನು ಯೇಸುಸ್ವಾಮಿ ನಂಬಿಕೊಂಡೆ. ಇದು ರಕ್ಷಣೆ ಅಲ್ಲ. ನಿಮ್ಮ ಪಾಪಗಳನ್ನು ನೀವು ಅರಿಕೆ ಮಾಡಿಕೊಳ್ಳುವಾಗ, ನಿಮ್ಮ ಪಾಪಗಳನ್ನು ಪವಿತ್ರ ದೇವರ ದೃಷ್ಟಿಯಲ್ಲಿ ಒಪ್ಪಿಕೊಳ್ಳುವಾಗ, ಅದರ ಸಮ್ಮುಖದಲ್ಲಿ ಒಪ್ಪಿಕೊಳ್ಳುವಾಗ, ನಾನು ಪಾಪಿ ಎಂಬುದಾಗಿ ನಿಮ್ಮ ಗ್ರಹಿಸಿಕೊಳ್ಳುವಾಗ, ಆತನ ಮುಖ ಪ್ರಕಾಶದಲ್ಲಿ ನಮ್ಮ ದ್ರೋಹಗಳು ಆತನಿಗೆ ಗೊತ್ತೇ ಇದೆ ಎಂಬುದಾಗಿ. ಒಂದು ವೇಳೆ ಈಗಾಗಲೇ ನಾನು ರಕ್ಷಣೆ ಹೊಂದಿದ್ದೇನೆ, ಆಯ್ತು, ಈಗಲೂ ಕನ್ಫೆಷನ್ ಮಾಡ್ಬೇಕಾ? ಇದೊಂದು ಪ್ರಶ್ನೆ ಇದೆ. ಆಯ್ತು, ನಾನು ರಕ್ಷಿಸಲ್ಪಟ್ಟಂತ ವ್ಯಕ್ತಿ, ನೀವು ಹೇಳಿದಾಗೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಆದ್ರೆ ಈಗಲೂ ಕನ್ಫೆಷನ್ ಮಾಡ್ಬೇಕಾ? ಹೌದು, ಮಾಡ್ಬೇಕು. 1 ಯೋಹಾನ 1:7-9 ಯಾರಾದ್ರೂ ಹೋದ್ರಿ? ಇದನ್ನ ಬಹಳ ಅವಶ್ಯಕವಾದಂತ ವಚನ ನಮ್ಮೆಲ್ಲರಿಗೂ. 1 ಯೋಹಾನ 1ನೇ ಅಧ್ಯಾಯ 7-9 7-9. 1 ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ಇಟ್ಸ್ ವೆರಿ ಕ್ಲಿಯರ್. ಪ್ರತಿದಿನ ರಕ್ಷಿಸಲ್ಪಟ್ಟಂತ ಪ್ರತಿಯೊಬ್ಬರು ಮಾಡಬೇಕಾದಂತ ಕಾರ್ಯ, ಯು ಹ್ಯಾವ್ ಟು ಹ್ಯಾವ್ ಎ ಕ್ವೈಟ್ ಟೈಮ್ ವಿತ್ ಗಾಡ್. ನೀವು ಒಂದು ಕೋಣೆಯಲ್ಲಿ ಹೋಗಿ, ಒಂದು ವೇಳೆ ನಿಮ್ಮ ಮೊಣಕಾಲುಗಳ ಮೇಲೆ ನೀವು ಬಂದು ಆ ನಿರ್ದಿಷ್ಟ ದಿನದಂದು ಮಾಡಿದಂತ ಪಾಪಗಳಿಗಾಗಿ, ನಿಮ್ಮ ಜೀವಿತದಲ್ಲಿ ಮಾಡಿದಂತ ಪಾಪಗಳಿಗಾಗಿ ನೀವು ದೇವರ ಮುಂದೆ ತಪ್ಪೊಪ್ಪಿಕೊಳ್ಳಬೇಕು, ಕ್ಷಮೆ ಕೇಳಬೇಕು, ನೀವು ಕ್ಷಮಾಪಣೆ ಹೊಂದಲೇಬೇಕು. ಪ್ರತಿದಿನ ಯು ಹ್ಯಾವ್ ಟು ಕ್ಲಿಯರ್ ಯುವರ್ ಸಿನ್ ಅಕೌಂಟ್. ನಿಮ್ಮ ಪಾಪದ ಒಂದು ಅಕೌಂಟ್ ಅನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೇಕು, ಪ್ರತಿದಿನ ಮಾಡುವಂತರಾಗಿರ್ಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಅರಿಕೆ ಮಾಡ್ಕೊಳ್ಬೇಕು ನಿಮ್ಮ ಪಾಪಗಳನ್ನ. ಎರಡನೇದಾಗಿ ಕನ್ವರ್ಷನ್, ಪರಿವರ್ತನೆ, ಬದಲಾದಂತ ಜೀವಿತ, ರೂಪಾಂತರಗೊಂಡಂತ ಜೀವಿತ, ಟ್ರಾನ್ಸ್ಫಾರ್ಮೇಶನ್. ಸೊ ಆತನು ಜಕ್ಕಾಯನಿಗೆ ತಪ್ಪೊಪ್ಪಿಗೆ ನೀಡಿದ್ದು ಮಾತ್ರವಲ್ಲ, ಒಂದು ವೇಳೆ ಆತನು ಒಂದು ವೇಳೆ ಏನಂತೆ ತನ್ನನ್ನು ಅರ್ಕೆ ಮಾಡಿಕೊಳ್ಳೋದು ಮಾತ್ರವಲ್ಲದೆ, ತಾನು ಪಾಪಿ ಎಂಬುದ ಬಗ್ಗೆ ಅರ್ಕೆ ಮಾಡಿಕೊಳ್ಳೋದು ಮಾತ್ರವಲ್ಲ, ಹಿಯರ್ ವಿ ಸಿ ಹಿಸ್ ರೆಸ್ಟಿಟ್ಯೂಷನ್ ಆಲ್ಸೋ.
ಒಂದು ವೇಳೆ ಆತನ ಮಾನಸಾಂತರವಾದ ಜೀವಿತ ಅಥವಾ ಬದಲಾದಂತ ಜೀವಿತವನ್ನು ಸಹ ನಾವು ನೋಡ್ತೇವೆ. ನಾವು ನೋಡುವಂಥದ್ದು ವಚನ 8ರಲ್ಲಿ ಅರ್ಧದಷ್ಟು ಬಡವರಿಗೆ ಆಸ್ತಿಯನ್ನು ಕೊಡುತ್ತೇನೆ, 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ. ಸೊ ವಾಟ್ ಡಸ್ ಇಟ್ ಮೀನ್? ನಾವು ಅನೇಕ ಕಡೆ ಧರ್ಮಶಾಸ್ತ್ರದಲ್ಲಿ ನಾವು ಓದ್ತಾ ಬರ್ತೇವೆ. ವೆನ್ ಯು ರೀಡ್ ಲಿವಿಟಿಕಸ್, ಯಾಜಕ ಕಾಂಡ 6ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಬೇರೆ ಯಾವುದರ ವಿಷಯದಲ್ಲಿ ಅವನು ಸುಳ್ಳಾಣಿ ಇಟ್ಟನೋ ಅದನ್ನು ಪೂರ್ತಿಯಾಗಿ ತಂದು ಕೊಡಬೇಕಲ್ಲದೆ 5ನೇ ಒಂದು ಪಾಲನ್ನು ಹೆಚ್ಚಾಗಿ ಕೊಡಬೇಕೆಂಬುದಾಗಿ ಅಲ್ಲಿ ಓದ್ತಾ ಬರ್ತೇವೆ. ಹಾಗೆ ನಂಬರ್ಸ್ ಅರಣ್ಯಕಾಂಡ 5ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲೂ ಸಹ ನಾವು ಓದ್ತಾ ಬರ್ತೇವೆ, ಯಾವ ಪಶುವನ್ನಾಗಲಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಮತ್ತೊಬ್ಬನನ್ನು ಮೋಸಗೊಳಿಸುವುದರಿಂದ ಯೆಹೋವನಿಗೆ ದ್ರೋಹ ಮಾಡಿ ಅಪರಾಧಿಗಳಾದರೆ ಅಂತವರು ತಮ್ಮ ಅಪರಾಧವನ್ನು ಅರಿಕೆ ಮಾಡಬೇಕು. ಅದಲ್ಲದೆ ಅಪರಾಧ ಮಾಡುವವನು ನಷ್ಟಪಟ್ಟವನಿಗೆ ಮೂಲ ದ್ರವ್ಯದ ಬೆಲೆಯೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕೆಂಬುದಾಗಿ. ಹಾಗೆ ವಿಮೋಚನಾ ಕಾಂಡ 22ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಓದ್ತೇವೆ, ಒಬ್ಬನು ಎತ್ತನ್ನಾಗಲಿ ಕುರಿಯನ್ನಾಗಲಿ ಕದ್ದುಕೊಂಡು ಕೊಯ್ದರೆ ಇಲ್ಲವೇ ಮಾರಿದರೆ ಅವನ ಎತ್ತಿಗೆ ಪ್ರತಿಯಾಗಿ 5 ಎತ್ತುಗಳನ್ನು, ಕುರಿಗೆ ಪ್ರತಿಯಾಗಿ 4 ಕುರಿಗಳನ್ನು ಕೊಡಬೇಕು ಎಂಬುದಾಗಿ. ಸೊ ಇಟ್ಸ್ ಆಲ್ ದೇರ್ ಇನ್ ದ ಲಾ. ಧರ್ಮಶಾಸ್ತ್ರದೆಲ್ಲ ಇದೆ. ಇದನ್ನೊಬ್ಬ ಯಹೂದಿ ಆದ್ದರಿಂದ ಬಹುಶಃ ಇದೆಲ್ಲ ಅದನಿಗೆ ತಿಳಿದಿತ್ತು ಎಂಬುದಾಗಿ ನಾನು ನೆನೆಸ್ತೇನೆ. ಹಾಗಾಗಿ 4 ಪಟ್ಟು ಕೊಡುತ್ತೇನೆ ಎಂಬುದಾಗಿ ಇಲ್ಲಿ ಹೇಳುವುದನ್ನು ನೋಡ್ತೇವೆ. ಸ್ವಾಮಿ ಆತನ ಮಾನಸಾಂತರ ಹೋದಂತ ನಂತರ, ಆತನ ಒಬ್ಬ ಒಂದು ಪಾಪಿ ಎಂಬುದಾಗಿ ಆತನಿಗೆ ಅರಿವಿಕೆ ಆದ ನಂತರ ಆದಂತ ಬದಲಾವಣೆ ಎಂಬುದಾಗಿ ನಾವು ನೋಡುವುದಾದರೆ, ಇಷ್ಟು ದಿನ ಒಂದು ವೇಳೆ ಆತನ ಜೀವಿತದಲ್ಲಿ ಯಾರಿಗೂ ಏನನ್ನೂ ಕೊಡದಂತಹ ವ್ಯಕ್ತಿ, ಸುಂಕದವನು, ಈ ದಿನ ಆತನ ಪರಿವರ್ತನೆಯ ಒಂದು ಮಾತುಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಏನ್ ನೋಡ್ತೇವೆ ಅಲ್ಲಿ? ಆತನು ಹೇಳುವಂಥದ್ದು, ಅರ್ಧದಷ್ಟು ಬಡವರಿಗೆ ಕೊಡ್ತೇನೆ, ನನ್ನ ಆಸ್ತಿಯಲ್ಲಿ ಅರ್ಧದಷ್ಟು ಬಡವರಿಗೆ ಕೊಡ್ತೇನೆ, 4 ಮೋಸದಿಂದ ಏನಾದ್ರು ತೆಗೆದುಕೊಂಡಿದ್ರೆ 4ರಷ್ಟು ಹಿಂದಕ್ಕೆ ಕೊಡ್ತಾನೆ. ಇಸ್ ಫಾಲೋಯಿಂಗ್ ದ ಲಾ, ಧರ್ಮಶಾಸ್ತ್ರದ ನಿಯಮಾನುಸಾರ. ನೀವು ಹೇಳಿ, ಸ್ವಾಮಿ ನೀವು ಒಂದು ವೇಳೆ ರಕ್ಷಕನ ಹೊಂದಿದ 2ನೇ ಗುರುತು, ರಕ್ಷಣೆ 2ನೇ ಗುರುತು ಏನೆಂಬುದಾಗಿ ನೋಡುವಾಗ ಕನ್ವರ್ಷನ್, ಟ್ರಾನ್ಸ್ಫಾರ್ಮೇಶನ್ ಇರಬೇಕು, ಬದಲಾವಣೆ ಜೀವಿತ ಇರಬೇಕು, ರೂಪಾಂತರ, ಪುನಃಸ್ಥಾಪನೆಯ ಜೀವಿತ ಇರಬೇಕು, ಪರಿವರ್ತನೆಯ ಜೀವಿತ ಇರಬೇಕು, ರೆಸ್ಟಿಟ್ಯೂಷನ್, ಪುನಃಸ್ಥಾಪನೆ ಆಗಿರ್ಬೇಕು. ಒಂದು ವೇಳೆ ನೀವು ಹೇಳ್ಬೋದು, ಸ್ವಾಮಿಯಿಂದ ನಾವು ಯಾರಿಂದ ಸ್ವತ್ತು ಕಿತ್ಕೊಂಡಿಲ್ಲ ಬ್ರದರ್, ನಾವು ಯಾರಿಗೆ ಕೊಡೋದು 4ರಷ್ಟು ಎಂಬುದಾಗಿ. ಸೊ ನಾವು ನಿಮ್ಮ ಮಾತುಗಳಿಂದ, ನಿಮ್ಮ ಕಾರ್ಯಗಳಿಂದ ಅಥವಾ ನಿಮ್ಮ ಕೃತ್ಯಗಳಿಂದ, ಉದ್ದೇಶಪೂರ್ವಕಗಳಿಂದ ಹಲವಾರು ಜನರನ್ನು ನೋಯಿಸಲಿಕ್ಕೆ ಸಾಧ್ಯತೆ ಉಂಟು. ಯು ಹ್ಯಾವ್ ಟು ಗೋ ಟು ದೆಮ್ ಅಂಡ್ ಆಸ್ಕ್ ಸಾರಿ. ಒಂದು ವೇಳೆ ನಾವು ಈ ರೀತಿಯಾದಂತಹ ಪರಿವರ್ತನೆ ನಮ್ಮ ಜೀವಿತದಲ್ಲೂ ಇರಬೇಕು. ಅನೇಕ ಬಾರಿ ನಮ್ಮ ಮಾತುಗಳಿಂದ ಅನೇಕರನ್ನು ನೋಯಿಸ್ತೇವೆ, ನಮ್ಮ ನಡತೆಗಳಿಂದ ಅನೇಕರನ್ನ ನೋಯಿಸ್ತೇವೆ, ನಮ್ಮ ಕಾರ್ಯಗಳಿಂದ ಅನೇಕರನ್ನ ನೋಯಿಸ್ತೇವೆ. ಮನೆಯಲ್ಲಿ, ಸಭೆಯಲ್ಲಿ, ನಮ್ಮ ಕೆಲಸ ಮಾಡುವಂತಹ, ಯು ಹ್ಯಾವ್ ಟು ಗೋ ಟು ದೇಮ್ ಅಂಡ್ ಆಸ್ಕ್ ಸಾರಿ. ಪಶ್ಚಾತ್ತಾಪ ಪಡಬೇಕು. ಯು ಹ್ಯಾವ್ ಟು ರೆಸ್ಟಿಟ್ಯೂಟ್, ಪರಿವರ್ತನೆ, ಮರುಪಾವತಿಸಬೇಕು. ಹೇಳ್ಬೋದು ನೀವು, ನಾನೇನು ತೆಗೆದುಕೊಂಡಿಲ್ಲ, ಏನು ಕೊಡ್ಲಿಕ್ಕೆ ಏನಿಲ್ಲ, ಯಾವುದು ವಸ್ತುಗಳಿಲ್ಲ ಎಂಬುದಾಗಿ. ಇಲ್ಲಿ ಹೇಳುವಂಥದ್ದು ರೆಸ್ಟಿಟ್ಯೂಷನ್ ಎಂಬುದಾಗಿ ಹೇಳುವಾಗ ತೆಗೆದುಕೊಂಡಿರುವ ವಸ್ತುಗಳನ್ನು ಹಿಂದಿರುಗಿಸುವುದು ಮಾತ್ರವಲ್ಲ. ರೆಸ್ಟಿಟ್ಯೂಷನ್ ಅಂದರೆ ನೋಯಿಸಿದವರನ್ನ, ಅಪರಾಧ ಮಾಡಿರುವುದರನ್ನ, ನಿಂದಿಸುವುದರನ್ನ ಕ್ಷಮೆ ಕೇಳುವುದರ ಮೂಲಕವಾಗಿ ರೆಸ್ಟಿಟ್ಯೂಟ್ ಮಾಡ್ಕೊಳ್ಬಹುದು. ರಕ್ಷಣೆ ಪಡೆದವರು ಹೇಗಿರ್ತಾರೆ ಎಂಬುದಕ್ಕೆ, ಒಂದು ವೇಳೆ ಮುಂಚೆ ಅವರ ಸಂಬಂಧದಲ್ಲಿ ಹೆಂಡತಿಯನ್ನು ಗಂಡನು ನೋಡಿಕೊಳ್ಳುವಂತಹ ವಿಚಾರದಲ್ಲಿ, ಅಥವಾ ಗಂಡನು ಹೆಂಡತಿಯನ್ನು ಹರ್ಟ್ ಮಾಡುವಂತ ವಿಚಾರವಾಗಲಿ ಅಥವಾ ನೋಡಿಕೊಳ್ಳುವಂತ ವಿಚಾರದಲ್ಲಿ ಒಂದು ವೇಳೆ ತುಂಬಾ ಗೊಳಿಸಿದ್ದೇ ಆದರೆ, ಒಂದು ವೇಳೆ ಈ ಸಂದರ್ಭದಲ್ಲಿ ಅವರು ರಾಜಿ ಮಾಡ್ಕೊಳ್ಳಿಕ್ಕೆ ಅಥವಾ ಸಮಾಧಾನ ಪಡಿಸ್ಲಿಕ್ಕೆ ಅವರು ಪ್ರಯತ್ನಿಸಬೇಕು. ಸಮಾಜದಲ್ಲೇ ಆಗಲಿ, ಮನೆಯಲ್ಲಾಗಲಿ, ಸಭೆಯಲ್ಲಾಗಲಿ ರೆಸ್ಟಿಟ್ಯೂಷನ್ ಅನ್ನೋದು ಇರ್ತದೆ ರಕ್ಷಿಸಲ್ಪಟ್ಟಂತ ವ್ಯಕ್ತಿಯಲ್ಲಿ.
ನಾವು ಈ ದಿನಗಳಲ್ಲಿ ಸಭೆಗೆ ಬರ್ತೇವೆ, ಹಾಡ್ತೇವೆ, ಆರಾಧನೆಯಲ್ಲಿ ಪಾಲ್ ತೆಗೆದುಕೊಳ್ತೇವೆ. ಆದ್ರೆ ಮನೆಯಲ್ಲಿ ಬರುವಾಗ ನಮ್ಮ ಹೆಂಡತಿಯರ ಜೊತೆ ಅಥವಾ ಹೆಂಡತಿ ಗಂಡನ ಜೊತೆ ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ? ನಮ್ಮ ರಕ್ಷಣೆಯ ಗುರುತು ಕಾಣ್ತಾ ಇದೆಯಾ? ರೆಸ್ಟಿಟ್ಯೂಷನ್ ಅನೇಕ ಸರಿ ನಾವು ಮಾಡ್ಕೊಳ್ಳೋದಿಲ್ಲ. ಮೆಟೀರಿಯಲ್ ಥಿಂಗ್ಸ್, ವಸ್ತುಗಳ ಮೂಲಕವಾಗಿ ಅಥವಾ ಮಾತುಗಳಲ್ಲಿ, ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ವಿ ಡೋಂಟ್ ಆಸ್ಕ್ ಫರ್ಗಿವ್ನೆಸ್. ಜನರ ಹತ್ರ ಹೋಗಿ ತಪ್ಪಾಯಿತು ಎಂಬುದಾಗಿ ಅಥವಾ ಕ್ಷಮಿಸು ಎಂಬುದಾಗಿ ನಾವು ಕೇಳೋದಿಲ್ಲ. ಸೊ ರಕ್ಷಣೆಯ ಇನ್ನೊಂದು ಗುಣ ರೂಪಾಂತರ ಅಥವಾ ರೆಸ್ಟಿಟ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಡಿದಂತ ಪಾಪಗಳಿಗೆ, ತಪ್ಪುಗಳಿಗೆ ನೀವು ದೇವರ ಹತ್ರ ಪಶ್ಚಾತ್ತಾಪ ಅಥವಾ ತಪ್ಪೊಪ್ಪಿಗೆ ಮಾತ್ರವಲ್ಲದೆ ಮಾಡದವರ ಸಂಗಡ ಸಹ ನೀವು ಫರ್ಗಿವ್ನೆಸ್ ಕೇಳಬೇಕು, ಕ್ಷಮಾಪಣೆ ಕೇಳಬೇಕು. ಯು ವಾಂಟ್ ಟು ಸೆಟ್ ಇಟ್ ಥಿಂಗ್ಸ್ ರೈಟ್. ಜಕ್ಕಾಯನು ತನ್ನ ರಕ್ಷಣೆಯಲ್ಲಿ 2 ಕೆಲಸ ಮಾಡಿದ್ದಾನೆ. ಪಾಪದ ಅರಿಕೆ, ಕನ್ಫೆಷನ್, ಪರಿವರ್ತನೆ ಅಥವಾ ಟ್ರಾನ್ಸ್ಫಾರ್ಮೇಶನ್, ರೂಪಾಂತರ, ರೆಸ್ಟಿಟ್ಯೂಷನ್, ಪರಿವರ್ತನೆ, ಪುನಃಸ್ಥಾಪನೆಯನ್ನು ಅವನು ನೋಡಿದನು. ಇಲ್ಲಿವರೆಗೆ ಆತನ ಜೀವಿತದಲ್ಲಿ ಒಂದು ವೇಳೆ ಒಂದು ಬಿಡುಕಾಸು ಬಡವರಿಗೆ ಕೊಟ್ಟಿರ್ಲಿಲ್ಲ. ಅವನು ಒಂದು ಬಿಡುಗಾಸು ಸಹ ಆತನಿಗೆ ಕೊಟ್ಟಿಲ್ಲ. ಆತನಿಗೆ ಇದ್ದಂತ ಉದ್ದೇಶ ಏನಂದ್ರೆ ಹಣ ಮಾಡ್ಬೇಕು, ಆತನ ಒಂದು ಶ್ರೀಮಂತಿಕೆಯನ್ನು ಹೆಚ್ಚಿಕೊಳ್ತಾ ಇರ್ಬೇಕು, ಬಡ ಜನರಿಂದ ದುಡ್ಡನ್ನು ಕಸ್ಕೊಳ್ತಾ ಇರ್ಬೇಕು. ಸುಂಕದವನು. ಒಂದು ವೇಳೆ ನೀನು ಯಹೂದಿ ಆಗಿದ್ದರೆ ಬಡವರನ್ನು ನೀನು ಬಡವರಿಗೆ ಕೊಡಬೇಕೆಂಬುದಾಗಿ ಧರ್ಮಶಾಸ್ತ್ರ ಹೇಳುವಂತದ್ದಾಗಿದೆ. ಇಲ್ಲಿಯ ತನಕ ಒಂದು ವೇಳೆ ಆತನ ಜೀವಿತದಲ್ಲಿ ಬರೀ ಶೇಖರಣೆ ಮಾತ್ರ ಇತ್ತು. ಹಣ ಶೇಖರಣೆ, ಶ್ರೀಮಂತನಾಗ್ಬೇಕು, ಇನ್ನಿತರ ಸಂಗತಿಗಳನ್ನು, ವಸ್ತುಗಳನ್ನು ಆತನು ಶೇಖರಿಸ್ತಾನೆ ಇದ್ದ. ರಕ್ಷಣೆಯ ನಂತರ ವಿ ಸಿ ಎ ಚೇಂಜಸ್. ಆತನು ಉದಾರಿಯಾಗಿ ಕಂಡು ಬರುವುದನ್ನು ನೋಡ್ತೇವೆ. is ready to is very gracious to give anything. ಮತ್ತಾಯ 13ನೇ ಅಧ್ಯಾಯ 44ರಿಂದ 46ನೇ ವಚನವನ್ನು ನಾವು ಓದ್ತಾ ಬರುವಾಗ ಕೆಲವು ವಿಚಾರಗಳನ್ನು ನೋಡ್ತೇವೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 44ರಿಂದ 46ನೇ ವಚನಗಳಲ್ಲಿ ನಾವು ಈಗ ನೋಡ್ತೇವೆ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೂ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು ಎಂಬುದಾಗಿ ಓದ್ತೇವೆ. ಹಾಗೆ ಅದೇ ಅಧ್ಯಾಯದ 45ನೇ ವಚನದಲ್ಲಿ ಹೀಗೆ ಓದ್ತೇವೆ. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು ಎಂದು ನೋಡುತ್ತೇವೆ. ಇಲ್ಲಿ ಮಾರಾಟ ಮತ್ತೆ ಖರೀದಿಯ ವಿಚಾರವಾಗಿ ನಾವು ನೋಡುವಾಗ ಬದುಕನ್ನೆಲ್ಲ ಮಾರಿ ಕೊಂಡುಕೊಂಡ್ರು ಎಂಬುದಾಗಿ ನೋಡ್ತೇವೆ. ಏನ್ ಕೊಂಡ್ಕೊಂಡ್ರು ಎಂಬುದಾಗಿ ನೋಡುವಾಗ ಬೆಳೆ ಉಳ್ಳದ್ದನ್ನು, ಅಮೂಲ್ಯವಾದದ್ದನ್ನು ಕೊಂಡುಕೊಂಡ್ರು ಎಂಬುದಾಗಿ ನೋಡ್ತೇವೆ. ಅವರ ಜೀವಿತವೆಲ್ಲವನ್ನು ಮಾರಿ ಬೆಲೆಯುಳ್ಳದ್ದನ್ನು ಅವರು ಕೊಂಡುಕೊಂಡ್ರು ಎಂಬುದಾಗಿ ನೋಡ್ತೇವೆ. ಅಮೂಲ್ಯವಾದದ್ದು ಸಿಕ್ಕಿತ್ತು ಎಂಬುದಾಗಿ, ಶಾಶ್ವತವಾದದ್ದನ್ನು ಕಂಡುಕೊಂಡ್ರು ಎಂಬುದಾಗಿ ನೋಡ್ತೇವೆ. ಒಂದು ವೇಳೆ ರಕ್ಷಣೆಯ ಆನಂದ ಹಣದ ಬಗ್ಗೆ, ಸಂಪತ್ತಿನ ಬಗ್ಗೆ ಅವನ ಮನಸ್ಥಿತಿಯನ್ನು ತಿರುಗಿಸ್ತು. ಯಾರದ ಬಗ್ಗೆ ಮಾತಾಡುವಾಗ ಜಕ್ಕಾಯನ ವಿಚಾರವಾಗಿ ಮಾತಾಡುವಾಗ ಯಾಕೆ ಗೊತ್ತಾ? ಇದಕ್ಕಿಂತ ಅಮೂಲ್ಯವಾದದ್ದು ಆತನ ಜೀವಿತದಲ್ಲಿ ಆತನಿಗೆ ಸಿಕ್ಕಿದ್ದರಿಂದ. ಏನು ಅಮೂಲ್ಯವಾದದ್ದು ಸಿಕ್ಕಿದ್ದು ಆತನಿಗೆ? ರಕ್ಷಣೆ. ಸೊ ಇದು ಆತನ ಜೀವಿತದಲ್ಲಿ ಸಿಕ್ಕಿರುವುದರಿಂದ ಎಲ್ಲವನ್ನು ಕೊಡ್ಲಿಕ್ಕೆ ಆತನು ಸಿದ್ಧನಾದನು. ಶಾಶ್ವತವನ್ನು ಆತನು ಕಂಡುಕೊಂಡಿದ್ದರಿಂದ ರಕ್ಷಣೆಯ ಆನಂದ ಆತನಿಗೆ ಹಣದ ಬಗ್ಗೆ ಆಗಲಿ, ಸಂಪತ್ತಿನ ಬಗ್ಗೆ ಆಗಲಿ ಅವನ ಮನಸ್ಥಿತಿ ಹಿಂದಿನಂತೆ ಇರಲಿಲ್ಲ. ಈಗ ಆ ಮನುಷ್ಯನು ಜಕ್ಕಾಯನು ಆತ್ಮಿಕವಾಗಿ ತುಂಬಾ ಉದಾರನಾಗಿದ್ದಾನೆ. ಇಸ್ ಸೋ ಗ್ರೇಷಿಯಸ್ ನಾವು. ಈಗ ತನ್ನ ವಸ್ತುಗಳನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ. ಈಗ ತನ್ನ ಸಂಪತ್ತನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ. ಹಣವನ್ನು ಬಡವರಿಗೆ ಕೊಡ್ಲಿಕ್ಕೆ ಆತನಿಗೆ ಮನಸ್ಸುಂಟು. ಏಕೆಂದ್ರೆ ರಕ್ಷಣೆ ಆತನ ಜೀವಿತದಲ್ಲಿ ಒಂದು ಸಂತೋಷವನ್ನು, ಆನಂದವನ್ನು ಆತನ ಜೀವಿತದಲ್ಲಿ ತಂದಿತ್ತು. ಹಿಂದೆ ಇಲ್ಲದೆ ಎಂತಾದಂತ ಆನಂದ ಈಗ ಆತನ ಜೀವಿತದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ಯು ಹ್ಯಾವ್ ಟು ಸಿ ಚೇಂಜಸ್. ನೀವು ರಕ್ಷಿಸಲ್ಪಟ್ಟಿದ್ದೇ ಆದರೆ
ನಿಮ್ಮಲ್ಲಿ ಬದಲಾವಣೆಯನ್ನು ನೋಡ್ಲಿಕ್ಕೆ ಗುರುತಿರಬೇಕು. ಹಾಗಾದ್ರೆ ನೀವು ಸಂಪಾದಿಸುವ ಸಂಪತ್ತು, ಪ್ರತಿಯೊಬ್ಬರು ನಾವು ಸಂಪಾದಿಸುವಂತ ಸಂಪತ್ತಿನ ಬಗ್ಗೆ ನಿಮ್ಮ ಮನೋಭಾವವೇನು? ಹೇಗೆ ನೀವು ಜೀವಿಸ್ತಾ ಇದ್ದೀರಾ? ನಾವಿದು ಬಡವರಿಗಾಗಿ, ನಮ್ಮ ಸಭೆಯಲ್ಲಿರ್ತಕ್ಕಂಥ ಬಡ ಜನರಿಗಾಗಿ, ಸಮಾಜದಲ್ಲಿರುವಂತಹ ಬಡ ಜನರಿಗಾಗಿ ಅಥವಾ ಅವಶ್ಯಕತೆ ಇರುವಂತವರಿಗಾಗಿ ಹಂಚಿಕೊಳ್ಳುತ್ತಿದ್ದೇವೆಯೋ? ವಿಲ್ ಟೆಲ್ ಸೋ ಮೆನಿ ಥಿಂಗ್ಸ್ ಲೈಕ್ ನಮ್ಗೆ ರಕ್ಷಿಸಲ್ಪಟ್ಟಿದ್ದೇವೆ ಪಾಪದ, ಇವೆಲ್ಲವೂ ಬದಲಾವಣೆಯ ಜೀವಿತ ನಮ್ಮ ಜೀವಿತದಲ್ಲಿ ಇದೆಯಾ? ಏನು ಜಕ್ಕಾಯನ ಜೀವಿತದಿಂದ ನಾವು ಕಲಿಯಬಹುದಂತೂ? ಆತನ ಜೀವಿತ ಒಂದು ಪ್ಯಾರಲಲ್ ಆಗಿ ಇಟ್ಕೊಳ್ಳಿ. ಯು ಟೆಸ್ಟ್ ಯುವರ್ ಲೈಫ್ ಪ್ಯಾರಲಲ್ ಟು ದಟ್. ನಿಮಗೆ ಅರ್ಥ ಆಗ್ತದೆ ನೀವು ಎಲ್ಲಿದ್ದೀರಿ ಎಂಬುದಾಗಿ. ನಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಮಿಷನರಿಗಳು ನಮ್ಮ ದೇಶಕ್ಕೆ ಬಂದ್ರು. ನಮ್ಮ ದೇಶಕ್ಕೆ ಬಂದು ಅನೇಕ ಸೇವೆಯನ್ನು ಮಾಡಿದ್ರು. ಒಂದು ವೇಳೆ ನಮ್ಮ ಭಾಗದ ಜನರನ್ನು ನಾವು ನೋಡುವಾಗ, ನಾನು ಇದ್ದಂತ ಸ್ಥಳದಲ್ಲಿ ಬಹಳ ಹಿಂದುಳಿದಂತ ಜನರು, ವಿದ್ಯಾಭ್ಯಾಸ ಇಲ್ಲ, ಸೇವಕರುಗಳು ಬಂದರು, ತಮ್ಮ ಜೀವಿತಗಳನ್ನು ಕೊಟ್ಟರು, ತಮ್ಮ ಹಣವನ್ನು ವ್ಯಯ ಮಾಡಿದ್ರು, ತಮ್ಮ ಸಮಯವನ್ನು ಹೆಳೆ ಮಾಡಿದ್ರು, ಸಂಪೂರ್ಣವಾದಂತ ಎಲ್ಲವನ್ನು ಅವ್ರಿಗಿದ್ದಂತ ಎಲ್ಲವನ್ನು ಕೊಟ್ಟರು. ಕೊಟ್ಟಂತ ಜನರಿಗೆ ಜೀವನದ ಬೆಳಕಾಯಿತು. ಒಂದು ವೇಳೆ ಅವರು ಸುವಾರ್ತೆಯನ್ನು ಹೇಳಿ ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸಿದ್ರು. ಈ ದಿನಗಳಲ್ಲಿ ನಾವು ನೋಡುವಾಗ ಅವರ ಜೀವಿತ ಒಳ್ಳೆ ಕೆಲಸದಲ್ಲಿದ್ದಾರೆ. ಅವರು ಒಂದು ಸಮಾಜದಲ್ಲಿ ಉತ್ತಮವಾದದನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿದೆ. ಉತ್ತಮವಾದ ಸಂಬಳ ಇದೆ, ಮನೆ ಇದೆ, ಎಲ್ಲವರು ಜೀವನಗಳನ್ನು ಕಟ್ಕೊಂಡಿದ್ದಾರೆ. ಕ್ಯಾನ್ ಯು ಸಿ ದ ಟ್ರಾನ್ಸ್ಫಾರ್ಮೇಶನ್? ಯಾರಿಂದ ಆಯ್ತು ಇದು ಎಲ್ಲ ಎಂಬುದಾಗಿ ನಾವು ನೋಡುವಾಗ, ಯಾರು ನಮಗೆ ಗೊತ್ತಿಲ್ಲ, ಅವರು ನಮ್ಮ ಜನರಲ್ಲ, ನಮ್ಮ ದೇಶದವರಲ್ಲ, ಎಲ್ಲೋ ಇದ್ದಂತ ಜನರು ನಮಗೋಸ್ಕರ ಅಥವಾ ತಿಳಿದಂತೆ ಇಲ್ಲೇ ಬಂದರು. ನಮ್ಗೆ ಯಾರು ಪರಿಚಯ ಇಲ್ಲ, ಸೇವೆ ಮಾಡಿದ್ರು, ತಮ್ಮಲ್ಲಿದ್ದಂತ ಹಣಗಳನ್ನು ವ್ಯಯ ಮಾಡಿದ್ರು. ರಕ್ಷಣೆಯ ಮಾರ್ಗ, ರಕ್ಷಣೆಯ ಒಂದು ಗುರುತುಗಳನ್ನು ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಜಕ್ಕಾಯನು ಕೂಡ ಒಂದು ಬದಲಾವಣೆ ಜೀವಿತ, ಆ ಆನಂದವನ್ನು ಒಂದು ವೇಳೆ ಆತನು ಬಡವರೊಂದಿಗೆ ಹಂಚಿಕೊಳ್ಳಿಕ್ಕೆ ಆಲೋಚನೆ ಮಾಡಿದ್ನು. ಅದಕ್ಕೆ ಆತನು ಹೇಳ್ತಾನೆ, ಅರ್ಧದಷ್ಟು ನಾ ಹಿಂದೆ ಕೊಡ್ತಾನೆ. ಸುಮ್ಮನೆ ಹೇಳಿದ್ನ ಈ ಮಾತು. ಎಂತಹ ಬದಲಾವಣೆ, ಎಂತಹ ಪರಿವರ್ತನೆ, ಎಂತಹ ರೂಪಾಂತರ! ವಾಟ್ ಎ ಟ್ರಾನ್ಸ್ಫಾರ್ಮೇಶನ್ ಇನ್ ಹಿಸ್ ಲೈಫ್. ರಕ್ಷಿಸಲ್ಪಟ್ಟಂತ ವ್ಯಕ್ತಿಯಲ್ಲಿ, ರಕ್ಷಣೆ ಹೊಂದಿದಂತ ವ್ಯಕ್ತಿಯಲ್ಲಿ ಕಂಡು ಬರುವಂತಹ ಬದಲಾವಣೆ. ದಿಸ್ ಇಸ್ ಅ ಹಾಲ್ಮಾರ್ಕ್ ಆಫ್ ಅ ಬಿಲೀವರ್. ವಿಶ್ವಾಸಿಯ ಒಂದು ಸುವರ್ಣವಾದಂತ ಗುರುತುಗಳು ಇದು. ಇದು ನನ್ನಲ್ಲಿ, ನಿಮ್ಮಲ್ಲಿ ಇದೆಯಾ ಎಂಬಂತ ಒಂದು ಪ್ರಶ್ನೆ. ಸರಿಯಾದಂತ ರಕ್ಷಣೆ ಪ್ರತಿಯೊಬ್ಬರಿಗೂ ಆಗಬೇಕೆಂಬಂತ ಉದ್ದೇಶದಿಂದ ಬಹಳ ದೀನತೆಯಿಂದ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವನಂತನಾಗಿದ್ದೇನೆ. ಈ ಪಾತ್ರಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು ಪಾತ್ರ ಇದೆ. ಮತ್ತಾಯನ ಸುವಾರ್ತೆಯಲ್ಲಿ ಅಥವಾ ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ ಅದನ್ನ. 18ನೇ ಅಧ್ಯಾಯ 18ರಿಂದ 21ನೇ ವಚನದಲ್ಲಿ ಓದುವಾಗ ಅಲ್ಲಿ ಒಬ್ಬ ಐಶ್ವರ್ಯವಂತನನ್ನು ನೋಡ್ತೇವೆ. ನಾವು ಓದಿದಂತ ವಾಕ್ಯ ಭಾಗದಲ್ಲಿ ಐಶ್ವರ್ಯವಂತನನ್ನ ನೋಡ್ತೇವೆ. ವಚನ 22ರಲ್ಲಿ ಹೀಗೆ ಓದ್ತೇವೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ಸಂಪತ್ತು ಇರುವುದು, ನೀನು ಬಂದು ನನ್ನ ಹಿಂಬಾಲಿಸು ಎಂಬುದಾಗಿ ಸ್ವಾಮಿ ಆತನಿಗೆ ಹೇಳ್ತಾನೆ. ಸ್ವಾಮಿ ಪರಲೋಕಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಎಂಬುದಾಗಿ ಹೇಳುವಾಗ ಆತನ ಅನೇಕ ವಿಚಾರಗಳ ಹೇಳ್ತಾನೆ. ಸ್ವಾಮಿ ಇದನ್ನೆಲ್ಲ ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಶ್ರೀಮಂತನು ಸ್ವಾಮಿ ಕೊನೆಯಲ್ಲಿ ಇದನ್ನ ಮಾತು ಹೇಳ್ತಾರೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಟ್ಬಿಟ್ಟು ಪರಲೋಕದಲ್ಲಿ ನಿನಗೆ ಸಂಪತ್ತಿರ್ತದೆ, ನೀನು ಬಂದು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳುವಾಗ ಅದನ್ನು ಕೇಳಿ ಅದನ್ನು ಮನ ವ್ಯಸನಗೊಂಡನು ಎಂಬುದಾಗಿ ನೋಡ್ತೇವೆ. ಸೊ ವೆರಿ ಕಾಂಟ್ರಾಸ್ಟ್. ಸೊ ನೀವು ಗುರುತಿಸ್ಕೊಳ್ಬಹುದು ಇಲ್ಲಿ ರಕ್ಷಣೆಯ ಒಂದು ಮಾರ್ಗ, ಬದಲಾವಣೆಯ ಜೀವಿತ ಜಕ್ಕಾಯನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಸುಂಕದವನಾದ ಜಕ್ಕಾಯನ ಉತ್ತಮ ನಿರ್ಧಾರ ಮಾಡ್ತಾನೆ. when he came to know ಇದೆಲ್ಲ ಕೊಡ್ಬೇಕಾಗ್ತದೆ ಎಂಬುದಾಗಿ ನೋಡುವಾಗ, ನನ್ನ ಐಶ್ವರ್ಯ, ಈ ಲೋಕದ ಐಶ್ವರ್ಯ ಹೋಗ್ತದೆ ಎಂಬುದಾಗಿ ಆತನು ನೆನೆಸಿದಾಗ್ಲೂ ಸಹ ಅದಕ್ಕಿಂತ ಉತ್ತಮವಾದದ್ದನ್ನು ಆತನು ಕಂಡುಕೊಂಡಿದ್ದರಿಂದ, ಅದಕ್ಕಿಂತ ಉತ್ತಮವಾದದ್ದು ರಕ್ತವನ್ನು ಆತನು ಹೊಂದಿದ್ದರಿಂದ ಆತನ ಜೀವಿತವನ್ನೆಲ್ಲ ಮಾರಿ ಅದನ್ನು ಕೊಂಡ್ಕೊಳ್ಳಿಕ್ಕೆ ಆತನು ಸಿದ್ಧನಾದನು. ಇದು ಯಾವಾಗ ಆಯ್ತು ಎಂಬುದಾಗಿ ನಾವು ನೋಡುವಾಗ, ರಕ್ಷಿಸಲ್ಪಟ್ಟ ನಂತರ, ಮಾನಸ ಅಂತ ಹೊಂದ ನಂತರ. ಸೊ ಇವನು ಜಕ್ಕಾಯನು ಸುಮ್ಮನಿರ್ಲಿಲ್ಲ. ಸುಮ್ಮನಿದ್ನ ಜಕ್ಕಾಯನು.
ಈ ಮಾತು ಸುಮ್ಮನೆ ಹೇಳ್ದ, ನಾನು ಅರ್ಧದಷ್ಟು ಕೊಡ್ತೇನೆ, 4ರಷ್ಟು ಕೊಡ್ತೇನೆ ಎಂಬುದಾಗಿ? ಇಲ್ಲ. ಯಾಕಂದ್ರೆ ಸ್ವಾಮಿಗೆ ತಿಳಿದಿತ್ತು. ನಾನು ಹಿಂದೆ ವಚನಗಳನ್ನು ನಿಮ್ಗೆ ಹೇಳಿದೆ. ಯೇಸು ಕ್ರಿಸ್ತನು ಆತನ ಹೃದಯ ತಿಳಿದಿದ್ದರಿಂದ ನಿಜವಾದಂತ ಪಾಪದ ಅರಿಕೆ ಮತ್ತು ನಿಜವಾದಂತ ಪರಿವರ್ತನೆ, ಮಾನಸಾಂತರ, ಜೆನ್ಯೂನ್ ಕನ್ಫೆಷನ್ ಅಂಡ್ ಜೆನ್ಯೂನ್ ಕನ್ವರ್ಷನ್ ಸ್ವಾಮಿಗೆ ಗೊತ್ತಿದ್ದರಿಂದ ಅವನ್ ಮಾತು ಹೇಳ್ತಾರೆ. ಯೇಸು ಕ್ರಿಸ್ತನು ಏನ್ ಮಾತು ಹೇಳಲಿಕ್ಕೆ ಸಾಧ್ಯವಾಯಿತು? ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯ್ತು ಎಂಬುದಾಗಿ. ಬಿಕಾಸ್ ಆಫ್ ಹಿಸ್ ಜೆನ್ಯೂನ್ ಕನ್ವರ್ಷನ್, ಬಿಕಾಸ್ ಆಫ್ ಹಿಸ್ ಜೆನ್ಯೂನ್ ಕನ್ಫೆಷನ್. ಸ್ವಾಮಿ ಆತನ ಹೃದಯ ತಿಳಿದಿದ್ದರಿಂದ, ನಾವು ಹಿಂದೆ ನಿಮ್ಗೆ ಆ ವಚನ ಓದಿಸ್ತಿದೆ. ಒಂದು ಯೋಹಾನ 2ನೇ ಅಧ್ಯಾಯ 22-24 ವಚನ ನಾವು ಓದ್ತೇವೆ. ಹೃದಯವನ್ನು ತಿಳಿದ ಆತನು, ಹೃದಯದಲ್ಲಿ ಏನಿದೆ ಎಂಬುದಾಗಿ ಗೊತ್ತಿರುವ ಆತನಿಗೆ ಜಕ್ಕಾಯನ ಹೃದಯ ಏನಿತ್ತು ಎಂಬುದಾಗಿ ಗೊತ್ತಿದ್ದು. ಅದು ಸುಮ್ಮನೆ ಹೇಳಲಿಲ್ಲ, ನಾನು ಅರ್ಧದಷ್ಟು ಕೊಡ್ತೇನೆ, 4ರಷ್ಟು ಬಾಯಿ ಮಾತಿಗೆ ಹೇಳಲಿಲ್ಲ. There was a genuine conversion, genuine confession about his sin. ಸೊ ಅದಕ್ಕಾಗಿ ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯ್ತು ಎಂಬುದಾಗಿ ಸ್ವಾಮಿ ಹೇಳುವುದು ನೋಡ್ತಾರೆ. Salvation has come to this house. ರಕ್ಷಣೆ ಹೇಗೆ ಬರುತ್ತೆ? ಕನಸುಗಳ ಕಾಣುವುದರ ಬರೋದಿಲ್ಲ, ಮಿರಾಕಲ್ಸ್ ಮೂಲಕ ಬರೋದಿಲ್ಲ, ಹೀಲಿಂಗ್ಸ್ ನಡೆದು ಎಂಬುದಾಗಿ ನಿಮಗೆ ರಕ್ಷಣೆ ಆಗೋದಿಲ್ಲ. ಖಂಡಿತ ಇವ್ಯಾವುದನ್ನು ನಂಬೇಡ್ರಿ. ಪಾಪದ ಅರಿಕೆ ಮಾಡುವುದರಿಂದ, ಕನ್ಫೆಸಿಂಗ್ ಅವರ್ ಸಿನ್ಸ್ ಅಂಡ್ ಕನ್ವರ್ಷನ್ ಫ್ರಮ್ ಇನ್ಸೈಡ್ ಔಟ್, ಪರಿವರ್ತನೆ, ಪರಿಪೂರ್ಣವಾದಂತ ರೂಪಾಂತರ, ಒಳಗಿನಿಂದ ಬದಲಾದಂತ ಜೀವಿತ, ರೆಸ್ಟಿಟ್ಯೂಷನ್. ದಿಸ್ ಇಸ್ ಸಾಲ್ವೇಷನ್. ಇದು ಹಾಲ್ ಮಾರ್ಕ್ ಆಫ್ ಎ ಸಾಲ್ವೇಷನ್. ಈ ದಿನಗಳಲ್ಲಿ ತಪ್ಪಾದ ಒಂದು ವ್ಯಾಖ್ಯಾನಗಳನ್ನು ಮಾಡ್ತಾರೆ. ರಕ್ಷಣೆಯನ್ನು ಈ ರೀತಿಯಾಗಿ ಕಂಡುಕೊಳ್ಬಹುದು ಎಂಬುದಾಗಿ ವ್ಯಾಖ್ಯಾನಿಸ್ತಾರೆ. ಈ ರೀತಿಯಾಗ್ಲೂ ಸಹ ಕಂಡುಕೊಳ್ಬಹುದು ಎಂಬುದಾಗಿ ವ್ಯಾಖ್ಯಾನಿಸ್ತಾರೆ. ತಪ್ಪಾದ ಸುವಾರ್ತೆಯ ರಕ್ಷಣೆಯೇ ಒಂದು ಸುವಾರ್ತೆಯನ್ನು ಹೇಳ್ತಾರೆ ಈ ದಿನಗಳಲ್ಲಿ. ಈ ಸ್ವಾಮಿ ಹೇಳಿದ್ದ ಸಂದರ್ಭದಲ್ಲಿ ಜಕ್ಕಾಯನು ಒಂದು ವೇಳೆ ಇಟ್ಸ್ ಅ ಜೆನ್ಯೂನ್ ಕನ್ವರ್ಷನ್. ಅದನ್ನ ನಿಮ್ಗೆ ಹೇಳಿದೆ. ಯೋಹಾನ 2:22-24 ಹೃದಯವನ್ನು ತಿಳಿದುಕೊಂಡಂತ ಕರ್ತನು ಆತನ ಕನ್ವರ್ಷನ್ ಅನ್ನು, ಆತನ ಜೆನ್ಯೂನ್ನೆಸ್ ಅನ್ನು ನೋಡ್ತಾರೆ. ಅದಕ್ಕೆ ಸ್ವಾಮಿಯ ಮಾತು ಹೇಳುವಂಥದ್ದು, ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ಯೇಸು ಸ್ವಾಮಿಯನ್ನು ದೇವರ ಮಗನೆಂದು ನಂಬಬೇಕು. ನಮ್ಮ ಪಾಪಗಳನ್ನು ಒಪ್ಕೊಳ್ಬೇಕು. ಕ್ಷಮೆ ಕೇಳಿದ ಕ್ಷಣವೇ ನೀವು ದೇವರ ಮಕ್ಕಳಾಗ್ತೀರಾ. ಕೊನೆಯ ಭಾಗ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 9ನೇ ವಚನ. ಅಬ್ರಹಾಮನ ಮಗನು, ಕೊನೆಯದಾಗಿ ಅಬ್ರಹಾಮನ ಮಗನು ಎಂಬುದಾಗಿ ನೋಡ್ತೇವೆ. ಪೌಲನು ರೋಮಾಪುರದವರಿಗೆ ಮತ್ತೆ ಗಲಾತ್ಯದವರಿಗೆ ಬರೆಯುವಾಗ ಆ ಪದದಲ್ಲಿ ವಿವರಿಸ್ತಾರೆ. ಅಬ್ರಹಾಮನಲ್ಲಿದ್ದಂತ ನಂಬಿಕೆ, ಒಂದು ವೇಳೆ ಆ ಒಂದು ನಂಬಿಕೆ ಹೊಂದಿದವರು, ರಕ್ಷಣೆಯಲ್ಲಿ ಅಥವಾ ನಂಬಿಕೆಯಲ್ಲಿ ಹೊಂದಿದವರು, ಅವರು ಅಬ್ರಹಾಮನ ಮಕ್ಕಳು ಎಂಬುದಾಗಿ. ಇದನ್ನು ಅವರು ವಿಸ್ತಾರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಮತ್ತೆ ಗಲಾತ್ಯದವರಿಗೆ ಹೇಳ್ಕೊಂಡು ಹೋಗ್ತಾರೆ. ಇವ್ರ್ಯಾರು ದೇ ಆರ್ ನಾಟ್ ಬಯೋಲಾಜಿಕಲ್ ಮಕ್ಕಳಲ್ಲ. ಅವ್ರ್ಯಾರು ಅಬ್ರಹಾಮನಿಗೆ ಸಂತತಿಯಿಂದ ಬಂದಂತವ್ರಲ್ಲ. ಆದ್ರೆ ನಂಬಿಕೆಯ ಮೂಲಕ, ಆತನಲ್ಲಿದ್ದಂತ ನಂಬಿಕೆಯನ್ನು ಅವರು ಎಕ್ಸರ್ಸೈಸ್ ಮಾಡೋದ್ರಿಂದ ಅವರನ್ನು ಅಬ್ರಹಾಮನ ವಂಶದವರು ಅಥವಾ ಇದೊಂದು ಮಹತ್ವದಂತ ಹೇಳಿಕೆ. ಯೇಸು ಸ್ವಾಮಿ ಹೇಳುವಂತ ಮಾತು, ಇವನು ಸಹ ಅಬ್ರಹಾಮನ ವಂಶಕ್ಕನಲ್ಲವೇ ಎಂಬುದಾಗಿ ಸ್ವಾಮಿ ಹೇಳುವಂತ ಮಾತು. ಇದು ಮಹತ್ವದ ಹೇಳಿಕೆ. ಯಾಕೆಂದ್ರೆ ಇದು ಜನರ ಇಷ್ಟಪಡದಂತ ಸುಂಕದವನ ಒಂದು ಸ್ಥಾನಮಾನದ ಹೊರತಾಗಿಯೂ ದೇವಜನರ ಸಮುದಾಯದಲ್ಲಿ ಅಥವಾ ದೇವಜನರ ಗುಂಪಿನಲ್ಲಿ ಜಕ್ಕಾಯನ ಸೇರ್ಪಡೆಯ ಒಂದು ದೃಢೀಕರಣ ಒಂದು ಸ್ವಾಮಿ ಕೊಡುವಂಥದ್ದನ್ನು ನೋಡ್ತೇವೆ. ಸೊ ಈತನೇ ಯಹೂದ್ಯನಾದ ಮಾತ್ರಕ್ಕೆ ಅಬ್ರಹಾಮನ ಒಂದು ಸಂತಾನಕ್ಕೆ ಸೇರ್ಲಿಲ್ಲ. ಈತನ ಇಟ್ಟಂತ ನಂಬಿಕೆ, ಈತನಿಗೆ ಆದಂತ ರಕ್ಷಣೆ, ಆ ಮೂಲಕವಾಗಿ ಆತನು ದೇವಜನರ ಸಮುದಾಯಕ್ಕೂ ಅಥವಾ ಗುಂಪಿಗೆ ಸೇರ್ಪಡೆಯಾದನೆಂಬಂತದ್ದನ್ನು ದೃಢೀಕರಿಸುವಂತದ್ದಾಗಿದೆ. ಒಂದು ವೇಳೆ ಜಕ್ಕಾಯನು ಕೇವಲ ರಕ್ತ ಸಂಬಂಧಿತದಿಂದಲ್ಲ, ನಂಬಿಕೆಯ ಮೂಲಕ ಅಬ್ರಹಾಮನ ವಂಶಸ್ಥನೆಂದು ಮತ್ತು ಅವನ ಪಶ್ಚಾತ್ತಾಪ ಮತ್ತು ಹೃದಯದ ಬದಲಾವಣೆ ಅವನನ್ನು ರಕ್ಷಣೆಗೆ ಅರ್ಹನಾಗಿ ಮಾಡುತ್ತದೆ ಎಂಬುದಾಗಿ. ಸೊ ಆತದಂತಹ ಬದಲಾವಣೆ, ಆತದಂತಹ ರಕ್ಷಣೆ, ಹೃದಯದ ಬದಲಾವಣೆ, ಆತನ ಪಶ್ಚಾತ್ತಾಪ, ಆತನನ್ನು ಅಬ್ರಹಾಮನ ವಂಶಸ್ಥನೆಂಬುದಾಗಿ ಕರೀಲಿಕ್ಕೆ
ಅದು ದೃಢೀಕರಿಸ್ತದೆ ಎಂಬುದಾಗಿ ದೇವರು ಇಲ್ಲಿ ಹೇಳುವಂತದ್ದಾಗಿ ಸ್ವಾಮಿ ಹೇಳುವಂತ ಮಾತು ಬಹಳ ಚಿರಪರಿಚಿತವಾದಂತ ಈ ಸಂಗತಿಗಳು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಜಕ್ಕಾಯನ ಜೀವಿತದಿಂದ ಕಲಿಯಬಹುದಂತ ಸತ್ಯಗಳು. ಇಲ್ಲಿಯವರೆಗೂ ನಾವು ಜಕ್ಕಾಯನ ಜೀವಿತದಿಂದ ಅನೇಕ ವಿಷಯಗಳನ್ನು ಕಲಿತಿದ್ದೇವೆ. ಆತನೊಬ್ಬ ಪಾಪಿಯಾಗಿದ್ದನು ಎಂಬುದಾಗಿ, ಆತನೊಬ್ಬ ಅನ್ವೇಷಕನೆಂಬುದಾಗಿ, ರಕ್ಷಕನ ವಿಚಾರದಲ್ಲಿ ಅನೇಕ ವಿಚಾರಗಳನ್ನು ಕಲಿತರು. ಈ ದಿನ ಸ್ಕೆಪ್ಟಿಕ್ ಸಂದೇಹವಾದಿಗಳು ಎಂಬಂತ ವಿಚಾರದಲ್ಲಿ, ಸೇವ್ಡ್ ರಕ್ಷಿಸಲ್ಪಟ್ಟನು ಎಂಬಂತ ವಿಚಾರಗಳಲ್ಲಿ ನಾವು ಕಲಿತು ಅನೇಕ ವಿಚಾರಗಳನ್ನು ಕಲಿತು. ಹಾಗಾದ್ರೆ ಜಕ್ಕಾಯನ ಕಥೆಯಿಂದ ನಾವು ಕಲಿಯಬಹುದಾದಂತ ವಿಚಾರಗಳೇನು? ಅದನ್ನೇ ನಾವು ಕೊನೆಯ ವಚನದಲ್ಲಿ ನೋಡ್ತೇವೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದನು ಎಂಬುದಾಗಿ ಹೇಳಿದನು. ಎರಿಕೋ ಪ್ರಾಂತ್ಯದಲ್ಲಿ ಅತ್ಯಂತ ಒಂದು ವೇಳೆ ದ್ವೇಷಿಸಲ್ಪಟ್ಟಂತ ವ್ಯಕ್ತಿಯೊಂದಿಗೆ ಯೇಸು ಏಕೆ ಸಮಯ ಕಳೆದನು? ಏಕೆಂದ್ರೆ ಆತನು ಕಳೆದು ಹೋಗಿದ್ದನು, ಆತನು ರಕ್ಷಿಸಲ್ಪಡಬೇಕಾಗಿತ್ತು. ಈ ಒಂದು ಸಂಜೆಯಲ್ಲಿ ಒಂದು ವೇಳೆ ಈ ನಿಮ್ಮ ಮನಸ್ಸು ನಿನ್ನ ಮನಸ್ಸು ಒಂದು ವೇಳೆ ನಿನ್ನ ಜೊತೆ ಮಾತನಾಡ್ಲಿಕ್ಕಿದ್ದರೆ, ನಿನ್ನ ಜೊತೆ ಹೇಳುವುದಾದ್ರೆ, ನಿನ್ನ ರಕ್ಷಣೆಯನ್ನು ಕೊಂಡಿಲ್ಲದೆ ಪಕ್ಷದಲ್ಲಿ ಯೇಸುವಿನೊಟ್ಟಿಗೆ ಸಮಯ ಕಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀರಾ? ಒಂದು ವೇಳೆ ಯೇಸುವಿನ ಆಹ್ವಾನ ಸ್ವೀಕರಿಸ್ತೀರಾ? ನಿತ್ಯ ಜೀವಕ್ಕೆ ಪಾತ್ರರಾಗುವಂತ ಅವಕಾಶವನ್ನು, ರಕ್ಷಿಸಲ್ಪಡುವಕ್ಕೆ ಅವಕಾಶವನ್ನು ನೀವು ಬಯಸುವಂತವರಾಗಿರ್ತೀರಾ? ಒಳ್ಳೆದಾದ್ರೆ ನೀಲವಾದ್ರೆ ನಿಮಗೋಸ್ಕರ ಯಾರಾದ್ರೂ ಅಥವಾ ನಿಮ್ಮ ಕುಟುಂಬದಲ್ಲಿ ರಕ್ಷಿಸಲ್ಪಡದೇ ಇರುವಂತಹ ವ್ಯಕ್ತಿಗಳು ಇದ್ದಿದ್ರೆ, ಯೇಸುವನ್ನು ಪರಿಚಯಿಸ್ಲಿಕ್ಕೆ, ತಮ್ಮ ಸಮಯವನ್ನು ಆತನ ಒಂದು ಜೊತೆ ಕಳಿಲಿಕ್ಕೆ, ಆ ಮೂಲಕ ಆ ಮನೆಗೆ ರಕ್ಷಣೆ ಬರಲಿಕ್ಕೆ ನೀವು ಯೇಸು ಸ್ವಾಮಿಯ ರೀತಿಯಲ್ಲಿ ಸೇವೆ ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ? ಜಕ್ಕಾಯನ ಕಥೆಯಲ್ಲಿ ವೇರ್ ಡು ಯು ಫೈಂಡ್ ಅವರ್ ಸೆಲ್ಫ್? ನಾವು ಎಲ್ಲಿ ಕಳೆದು ಹೋಗಿದ್ದೇವೆ? ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ? ರಕ್ಷಣೆ ಹೊಂದದೆ ನಾಶದ ಹೊಸ್ತಿನಲ್ಲಿ ಅಥವಾ ನಾಶನ ಮಾರ್ಗದಲ್ಲಿ ಇದ್ದೀರಾ? ಸರಿಯಾದ ರಕ್ಷಣೆ ಇಲ್ಲದೆ ನಾಶದ ಮಾರ್ಗದಲ್ಲಿ ಇದ್ದೀರಾ? ಅಥವಾ ರಕ್ಷಣೆ ಹೊಂದಿದ್ದಾಗಿಯೂ ಸಹ ಯೇಸುವಿನ ವಿರುದ್ಧವಾಗಿ ನೀವು ಕೆಲಸ ಮಾಡುವಂತವರಾಗಿದ್ದೇವಾ? ಇಫ್ ಯು ಡೋಂಟ್ ಹ್ಯಾವ್, ಯು ಆರ್ ಲಿವಿಂಗ್ ಎ ಲೈಫ್ ಕಾಂಟ್ರರಿ ಟು ದ ಲೈಫ್ ಆಫ್ ಜೀಸಸ್. ಒಂದು ವೇಳೆ ಯೇಸು ಸ್ವಾಮಿಯ ಜೀವಿತಕ್ಕೆ ಕಾಂಟ್ರರಿ ಆಗಿ ನೀವು ಕೆಲಸ ಮಾಡ್ತಿದ್ದೀರಾ ರಕ್ಷಣೆ ಹೊಂದಿದ್ದಾಗಿಯೂ ಸಹ? ಹಾಗಾದ್ರೆ ಎಲ್ಲಿ ತಪ್ಪಿ ಹೋಗಿದ್ದೇವೆ? ಎಲ್ಲಿ ತಪ್ಪು ಮಾಡಿದ್ದೇವೆ? ಒಂದು ವೇಳೆ ಈ ಸಂಜೆ, ಈ ರಾತ್ರಿಯಲ್ಲಿ ದೇವರು ನಿಮ್ಮ ಹೃದಯಗಳಲ್ಲಿ ಮಾತನಾಡುತ್ತಿದ್ದರೆ, ಒಂದು ವೇಳೆ ಈ ಸಮಯ, ಕರ್ತನೇ ನನ್ನನ್ನು ಕ್ಷಮಿಸು, ನಿಮ್ಮಲ್ಲಿರುವಂತಹ ಉತ್ಸಾಹ ನನಗೆ ಕೊಡ್ರಿ, ಇದರಿಂದ ಕಳೆದು ಹೋದಂತವರನ್ನು ಅಥವಾ ಪಾಪದಲ್ಲಿರುವಂತವರನ್ನು ಹುಡುಕಿ ರಕ್ಷಣಾ ಮಾರ್ಗಕ್ಕೆ ತರಲು ನಿಮ್ಮ ಹೃದಯವನ್ನು ನಮಗೆ ಕೊಡ್ರಿ ಎಂಬುದಾಗಿ ಕೇಳ್ಕೊಳ್ರಿ, ಪ್ರಾರ್ಥನೆ ಮಾಡ್ರಿ. ಈ ಮನೋಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಜೀವಿಸುವಂತ ದೇವರು ಪ್ರತಿಯೊಬ್ಬರಿಗೆ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.